ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯದ ವಿಶೇಷ ರೆಮಿಡಿಯ ಕಾರ್ಯಕ್ರಮ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ, ಯಾವೆಲ್ಲ ರಾಶಿಯವರಿಗೆ ಕಾಲಗರ್ಭದಲ್ಲಿ ಏನೆಲ್ಲ ಘಟನೆಗಳು ಅಡಗಿದೆ, ಏನೆಲ್ಲ ಸಿಹಿ ಇದೆ, ಏನಾದರೂ ಕಹಿ ಇದೆಯಾ, ಕಹಿ ಇದ್ದರೂ ಚಿಂತೆ ಬೇಡ, ಅದನ್ನು ಸಿಹಿಯಾಗಿ ಪರಿವರ್ತನೆ ಮಾಡಬಲ್ಲಂತಹ ಅತ್ಯದ್ಭುತ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೂ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಜಾಯ್ನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಕೂಡ ಒತ್ತಿ, ಅಂದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ನೀವು ಅರ್ಲಿಯಾಗಿ ಅತೀ ಶೀಘ್ರದಲ್ಲಿ ಎಲ್ಲರಕ್ಕಿಂತ ಮುಂಚೆ ಈ ರೀತಿಯ ವಾರ ಭವಿಷ್ಯದ ಕಾರ್ಯಕ್ರಮ, ಅದೇ ರೀತಿ ಜೀತ್ ಸ್ಪೆಷಲ್, ಭವಿಷ್ಯ, ಆಧ್ಯಾತ್ಮ, ವಾಸ್ತು, ಪಾಡ್ಕಾಸ್ಟ್ ಎಲ್ಲ ಸಂಚಿಕೆಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ಈ ವಾರದ ಭವಿಷ್ಯ ಹೇಗಿದೆ ನೋಡೋಣವಾ? ಇದೇ ಸೆಪ್ಟೆಂಬರ್ 8ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಮೇಷರಾಶಿಯ ಗ್ರಹ ಸಂಚಾರ, ಗ್ರಹ ಸ್ಥಿತಿ, ಏನೆಲ್ಲ ಕುತೂಹಲಕಾರಿ ಅಂಶಗಳನ್ನು, ಯಾವ ಒಳಿತನ್ನು ಅಥವಾ ಏನಾದರೂ ತೊಂದರೆ ಇದೆಯಾ, ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡೋಣ. ನೋಡಿ, ಮೇಷರಾಶಿಯವರ ಗ್ರಹ ಸ್ಥಿತಿಗಳನ್ನು ನೋಡಲಿಕ್ಕಾಗಿ ಸೂರ್ಯ ಸಿಂಹರಾಶಿಯಲ್ಲಿ 5ನೇ ಮನೆಯಲ್ಲಿ ಸ್ಥಿತವಾಗಿದ್ದು, ಇದು ಇನ್ನೂ ಕೂಡ ಕಳೆದ ವಾರದ ಯಾವ ಒಂದು ಪ್ಲಾನೆಟರಿ ಪೊಸಿಷನ್ ಇತ್ತು ಸೂರ್ಯ ಸಿಂಹರಾಶಿಯಲ್ಲಿ, ಅದು ಕಂಟಿನ್ಯೂ ಆಗ್ತಾ ಇದೆ. ಒಂದು ರೀತಿಯ ಬಲ, ತೇಜಸ್ಸು, ವರ್ಚಸ್ಸು ಎಲ್ಲವನ್ನ ಮೇಷರಾಶಿಯವರಿಗೆ ಕೊಡ್ತಾ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೊಡ್ತಾ ಇದೆ. ಆದರೆ ಇಲ್ಲಿ ಮೇಜರ್ ಆಗಿ 2 ಅಂಶಗಳನ್ನು ಮೇಷರಾಶಿಯವರು ಪರಿಗಣಿಸಬೇಕು. ಒಂದು, ಗ್ರಹಣ. ಒಂದೊಂದಲ್ಲ 2 ಗ್ರಹಣ. 7ನೇ ತಾರೀಕು ಸೆಪ್ಟೆಂಬರ್ 7ಕ್ಕೆ ಚಂದ್ರಗ್ರಹಣ ಆಯಿತು. ಇನ್ನು ಮುಂದೆ 22ನೇ ತಾರೀಕಿಗೆ ನೋಡಿ, ವಿಶೇಷವಾಗಿ ಕೇವಲ 14 ದಿನದ ಅಂತರದಲ್ಲಿ 7 ಭಾನುವಾರ ಚಂದ್ರಗ್ರಹಣ, 14 ಮುಂದಿನ ಭಾನುವಾರ, 21ನೇ ತಾರೀಕು ಭಾನುವಾರ, 21ನೇ ತಾರೀಕು ಸೂರ್ಯಗ್ರಹಣ. ಅಲ್ಲಿಗೆ ಮಹಾಲಯ ಅಮಾವಾಸ್ಯೆ ಸಮಾಪ್ತಿ, ನಮಗೆ ನವರಾತ್ರಿ ಆರಂಭ ಆಗುತ್ತೆ. ಈ 7ನೇ ತಾರೀಕು ಮತ್ತು 21ನೇ ತಾರೀಕು ಕೇವಲ 15 ದಿನಗಳ ಅಂತರದಲ್ಲಿ 2 ಗ್ರಹಣಗಳು ಬಂದಿರುವಂಥದ್ದು. ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚರ, ಅದಕ್ಕೆಲ್ಲ ಆಯಿತು, ಸೂತಕಗಳು ಅದನ್ನೆಲ್ಲ ಹೇಳ್ತಾ ಇದ್ದೆ, ಅದನ್ನೆಲ್ಲ ಮಾಡಿಕೊಂಡ್ರಿ. ಇನ್ನು ಮುಂದೆ ಬರುವಂತಹ ಸೂರ್ಯಗ್ರಹಣ ಕೂಡ ಇದೆಯಲ್ಲ, ಮಹಾಲಯ ಅಮಾವಾಸ್ಯೆ ದಿವಸ. ಮಹಾಲಯ ಅಮಾವಾಸ್ಯೆ ಪಿತೃಗಳಿಗೆ ಸಂಬಂಧಿಸಿದ್ದು, ತುಂಬ ಪ್ರಬಲವಾದಂಥ ಅಮಾವಾಸ್ಯೆ, ಅವತ್ತೇ ಸೂರ್ಯಗ್ರಹಣ ಇರುವಂಥದ್ದು. ಇದೆಲ್ಲದರ ಪರಿಣಾಮವಾಗಿ ಮೇಷರಾಶಿಯವರಿಗೆ ಈ 2 ಗ್ರಹಣಗಳು ತುಸು ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಬಹಳ ಜಾಗೃತೆಯಾಗಿರಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಅಕಸ್ಮಾತ್ ಒಂದು ಗ್ರಹಣ ನಿಮಗೆ ಶುಭ ಫಲ ಕೊಡ್ತಾ ಇದೆ ಅಂತಂದ್ರೂ ಕೂಡ ಇನ್ನೊಂದು ಅದು ನಿಮಗೆ ಸ್ವಲ್ಪ ಹಿನ್ನಡೆ, ಕಾಲು ಎಳೆಯುವಂತಹ ವ್ಯವಸ್ಥೆಯನ್ನು ಮಾಡೇ ಮಾಡುತ್ತೆ. ತುಸು ಜಾಗೃತಿಯಾಗಿರಬೇಕಾಗತ್ತೆ. ಇಲ್ಲಿ ವಿಶೇಷವಾಗಿ ನಾವು ನೋಡಲಿಕ್ಕಾಗಿ ಮಂಗಳ ಮಿಥುನ ರಾಶಿಯಲ್ಲಿ 3ನೇ ಮನೆಯಲ್ಲಿ ಸಂಚಾರ ಕೊಡ್ತಿರೋದ್ರಿಂದ ನಿಮಗೆ ಬಂಧು ಬಾಂಧವರಿಂದ ಒಳ್ಳೆಯ ಸಪೋರ್ಟ್ ಅಂತ ತೋರಿಸ್ತಾ ಇದೆ. ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನೀವು ಮಾಡುವಂತಹ ಇಮೇಲ್ ಕಮ್ಯುನಿಕೇಷನ್ ಆಗಿರ್ಬೋದು, ಮೊಬೈಲಲ್ಲಿ ಯಾರ್ದಾದ್ರೂ ಜೊತೆಗೆ ನೀವು ಬಿಸ್ನೆಸ್ಸು ವ್ಯವಹಾರಗಳನ್ನು ಡೀಲ್ ಮಾಡುವಂಥದ್ದು, ಹಾಗೆ ಐಟಮ್ಸ್ ತರಿಸುವಂಥದ್ದು, ವ್ಯಾಪಾರ ವ್ಯವಹಾರದ ಕ್ಷೇತ್ರಗಳಲ್ಲಿ ನೀವು ಕಸ್ಟಮರ್ ಜೊತೆಗೆ ಸಂವಹನ ಕಮ್ಯುನಿಕೇಷನ್ ಏನು ಮಾಡ್ತೀರಿ ತುಂಬ ಪವರ್ಫುಲ್ ಆಗಿರುತ್ತೆ. ಅದು ನಿಮಗೆ ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಷನ್ ಮನಿಯಾಗಿ ಕನ್ವರ್ಷನ್ ಆಗುತ್ತೆ, ಹಣದ ರೂಪದಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ನೀವು ಹೇಳಿದ್ದನ್ನು ಅವ್ರು ಕೇಳ್ತಾರೆ, ಕನ್ವಿನ್ಸ್ ಆಗ್ತಾರೆ, ವ್ಯಾಪಾರ ವ್ಯವಹಾರ ಸೇಲ್ಸ್ ಇಂಪ್ರೂವ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ
ವಿಶೇಷವಾಗಿ ನೋಡಲಿಕ್ಕಾಗಿ ಶುಕ್ರ ಕರ್ಕರಾಶಿಯಲ್ಲಿ 4ನೇ ಮನೆ, ಲಕ್ಸುರಿ ಕೊಡ್ತಾ ಇದೆ, ಕಂಫರ್ಟ್ಸ್ ಕೊಡ್ತಾ ಇದೆ, ಗ್ಯಾಜೆಟ್ಸ್ಗಳು, ಮನೆಗೆ ರಿನೋವೇಷನ್ನು, ಸೋಫಾ, ಟಿ ವಿ ಈಗ ಆಲ್ರೆಡಿ ಇರುತ್ತೆ, ಅದನ್ನು ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಸುಖ ಸಂಪತ್ತು ಸೌಭಾಗ್ಯ ಶುಕ್ರ ಕರುಣಿಸ್ತಾ ಇದ್ದಾನೆ. ಇನ್ನು ಈ ವಾರ ನಿಮಗೆ ಮೇಷರಾಶಿಯವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಒಂದು ಅವಾರ್ಡ್ ಮತ್ತು ರಿವಾರ್ಡ್ ರಿಕಗ್ನಿಷನ್ ಬರುತ್ತೆ. ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾರೆಲ್ಲ ನೀವು ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಪಾಲಿಟಿಕ್ಸಲ್ಲಿದ್ದೀರಿ, ಎಜುಕೇಷನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದೀರಿ, ಆರ್ಟ್ಸ್ ಅಂದರೆ ಕಲೆಯ ಕ್ಷೇತ್ರ, ಕಲಾ ಅಂದರೆ ನೀವೀಗ ಪೇಂಟ್ ಮಾಡುವಂಥದ್ದು, ಅದೇ ರೀತಿ ಈಗ ನಾವು ಹೇಳ್ತೀವಲ್ಲ ಬ್ಯಾಚಲರ್ ಆಫ್ ಫೈನ್ ಆರ್ಟ್ಸ್, ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್, ಇಂಥ ಕ್ಷೇತ್ರ, ಇದನ್ನು ಅವರು ಓದಿಕೊಂಡು ಈ ಒಂದು ಚಿತ್ರ ಬರೆಯುವಂಥದ್ದು, ಕಲೆಗಾರಿಕೆ ಅಂತ ಹೇಳ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯ ವಾರ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಫೋಕಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಇನ್ನೇನು ಅವರು ಓದೋಕ್ಕೆ ಕೂತ್ಕೋಬೇಕು, ಆ ಕಡೆ ಈ ಕಡೆ ಅವರ ಸ್ನೇಹಿತರು ಬಂದು ಒಂದು ಸ್ವಲ್ಪ ವಿಚಲಿತ ಮಾಡುವಂಥದ್ದು, ಬನ್ನಿ ಒಂದು ಸ್ವಲ್ಪ ತಿರುಗಾಡ್ಕೊಂಡು ಬರೋಣ, ಏನೋ ಹೊರಗಡೆ ಒಂದು ಮೂವಿಗೆ ಹೋಗಿ ಬರೋಣ, ಏನೋ ಟ್ರೆಕ್ಕಿಂಗ್ ಹೋಗೋಣ, ಡ್ರೈವ್ ಹೋಗೋಣ, ಈ ರೀತಿಯಾದಂಥ ಡೈವರ್ಷನ್ಗಳಿರುತ್ತೆ, ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಎರಡೆರಡು ಗ್ರಹಣಗಳು, ಒಂದು ಒಳಿತಿಗೆ, ಇನ್ನೊಂದು ಕೂಡ ಒಂದು ಸ್ವಲ್ಪ ಫೋಕಸ್ ಔಟ್ ಮಾಡೋದಕ್ಕೆ ಬರುವಂಥ ಗ್ರಹಣ. ಹಾಗಾಗಿ ವಿದ್ಯಾರ್ಥಿಗಳು ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಫೈನಾನ್ಸ್ ಅಂತ ಬಂದಾಗ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಹಾಗೆ ಈ ವಾರ ಒಂದು ರೀತಿಯ ಸಾಡೆಸಾತಿಕ ನಡೀತಾ ಇದ್ರೂ ಕೂಡ ಹಣಕಾಸಿನ ಆಗಮನ ಯಥೇಚ್ಛವಾಗಿ ಆಗುತ್ತೆ. ಮೇಷರಾಶಿಯವರಿಗೆ ಒಳ್ಳೆಯ ಹಣ ಬರುತ್ತೆ. ಆದರೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ನಾನು ಇದನ್ನು ಇಲ್ಲೇ ಇನ್ವೆಸ್ಟ್ ಮಾಡಬೇಕು, ಈ ವಸ್ತುಗಳನ್ನು ತಗೋಬಾರ್ದು, ಇದೇನಾದರೂ ನನಗೆ ಅಗತ್ಯತೆ ಇದೆಯಾ ಇಲ್ವಾ, ಅನ್ವಾಂಟೆಡ್ಡಾ ವಾಂಟೆಡ್ಡಾ ನೋಡಿಕೊಂಡು ಜಾಗೃತಿಯಾಗಿ ಹೆಜ್ಜೆ ಇಡಬೇಕಾಗತ್ತೆ. ರಿಲೇಷನ್ಶಿಪ್ ಅಂತ ಬಂದಾಗ ವೀಕ್ಷಕರೇ, ನಿಮಗೆ ಎಮೋಷ್ನಲ್ ಒಂದು ಬಾಂಡಿಂಗ್ ಇರುತ್ತೆ, ಒಂದು ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ, ಹೊಂದಾಣಿಕೆ ಇರುತ್ತೆ. ನಾನು ವೆಲ್ತ್ ಅಂತ ಹೇಳ್ತಾ ಇದ್ದೆ, ಸಂಪತ್ತು ಅಂತ ಹೇಳ್ತಾ ಇದ್ದೆ, ಹಣಕಾಸು ಯಥೇಚ್ಛವಾಗಿ ಬರುತ್ತೆ ಅಂತ. ನೋಡಿ ಏನಾಗುತ್ತೆ ಅಂತಂದರೆ, ನಮಗೆ ಯಾವಾಗಲೂ ಗ್ರಾಫ್ ಉನ್ನತ ಮಟ್ಟದಲ್ಲಿ ಹೋಗಬೇಕು. ಹಣಕಾಸಿಗಾಗಿ ನಾವು ಸಾಲ, ಪರದಾಟ, ಇನ್ನೊಬ್ಬರ ಮುಂದೆ ಕೈ ಚಾಚುವಂಥದ್ದು, ಇಂಥ ಪರಿಸ್ಥಿತಿಗಳು ಬರಬಾರ್ದು ಅಂತಂದರೆ ಮೇಷರಾಶಿಯವರಿಗೆ ಹೇಳಿ ಮಾಡಿಸಿದ್ದಂಥದ್ದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ವೀಕ್ಷಕರೇ. ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ತೊಲಗುತ್ತೆ. ಸೋಲು ಅನ್ನೋದು ನಿಮ್ಮ ಜೀವನದಲ್ಲೇ ಇರೋದಿಲ್ಲ. ಸಾಕಲ್ಲ, ಇಷ್ಟಾದರೆ ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ, ಸೋಲು ಇರೋದಿಲ್ಲ, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ, ಮಕ್ಕಳ ಮಾತು ಕೇಳ್ತಾರೆ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಜೀವನದಲ್ಲಿ ಸಾಕಷ್ಟು ಏಳಿಗೆಯನ್ನು ಕಾಣ್ತೀರಾ. ಶ್ರೀಚಕ್ರ ಯಂತ್ರ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30 ರಿಂದ 45 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸಿಕೊಡುವಂತಹ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ಅಧಿಕೃತ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ ಸಂಚಿಕೆ ನೋಡಿದ ಮೇಲೆ ನನಗೂ ಶ್ರೀಚಕ್ರ ಬೇಕು ಅಂತ ವಾಟ್ಸಪ್ಪಿಗೆ ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ ವೀಕ್ಷಕರೇ. ಈಗ ನಾನು ರಿಲೇಷನ್ಶಿಪ್ ಹೇಳ್ತಾ ಇದ್ದೆ. ಮಧುರತೆ, ಬಾಂಧವ್ಯ, ಹೊಂದಾಣಿಕೆ ಇರುತ್ತೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಗ್ರಹಣ ನಿಮಗೆ ದಾಂಪತ್ಯದಲ್ಲಿ, ಪ್ರೇಮಿಗಳಲ್ಲಿ ಒಂದು ಸ್ವಲ್ಪ ಈಗೋ ಕ್ಲಾಶ್ ಮಾಡುತ್ತೆ. ಏನೋ ಒಂದು ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋಂಗೆ ಒಂಚೂರು ಈ ಸೂರ್ಯಗ್ರಹಣ ವಿಶೇಷವಾಗಿ ಮೇಷರಾಶಿಯವ್ರಿಗೆ ಟಾರ್ಚರ್ ಕೊಡುತ್ತೆ. ಯಾವುದರಲ್ಲಿ? ದಾಂಪತ್ಯ, ತಂದೆ ತಾಯಿಗೆ ಜಗಳ, ತಾಯಿ ಮಕ್ಕಳಿಗೆ ಜಗಳ, ಗಂಡ ಹೆಂಡತಿ ಜಗಳ, ಸಹೋದರರೊಂದಿಗೆ ಜಗಳ, ವೈಮನಸ್ಯ, ಆಮೇಲೆ ನಿಮ್ಮ ನೇಬರ್ಸು, ಫ್ರೆಂಡ್ಸು, ರಿಲೇಟಿವ್ಸು, ಕೊಲೀಗ್ಸ್ ಜೊತೆಗೆ ಜಗಳ, ಇಂಥ ಸಣ್ಣ ಪುಟ್ಟ ಜಗಳ ಮಾಡಿಸುತ್ತೆ. ಚಿಂತೆ ಬೇಡ, 30 ರಿಂದ 40 ದಿವಸ ಇದ್ರ ಪ್ರಭಾವ ಇರುತ್ತೆ, ಆಮೇಲೆ ತೊಲಗುತ್ತೆ. ಏನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಪರಿಹಾರಗಳನ್ನು ಹೇಳ್ತೀನಿ. ಇಲ್ಲಿ ಲಕ್ಕಿ ವಿಷಯಗಳನ್ನು ನೋಡ್ಲಿಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕೆಂಪು ಮತ್ತು ಈ ವಾರ ಬಿಳಿ ಬಣ್ಣ ನೋಡಿ ವಿಶೇಷವಾಗಿ ಸಾಕಷ್ಟು ಸಂಚಿಕೆಗಳಿಂದ ಹೇಳ್ತಾ ಇದ್ದೀನಿ. ನಾನು ಈ ವಾರ ವಿಶೇಷವಾಗಿ ಇದನ್ನು ಮಾರ್ಕ್ ಮಾಡಿ ಹೇಳ್ತಾ ಇದ್ದೀನಿ. ಮೇಷರಾಶಿಯವರು ಈ ವಾರ ಬಿಳಿ ಬಣ್ಣವನ್ನು ಜಾಸ್ತಿ ಯೂಸ್ ಮಾಡಿ. ವೈಟ್ ಕಲರ್ ಹ್ಯಾಂಡ್ ಕರ್ಚೀಫ್, ಬಿಳಿಯ ಬಣ್ಣದ ಶರ್ಟು, ಬಿಳಿಯ ಬಣ್ಣದ ಪ್ಯಾಂಟು, ಈ ರೀತಿಯಾದಂಥದ್ದನ್ನು ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಪೆನ್ನು ಕೂಡ ಹೊರಗಡೆಯ ಹೊದಿಕೆ ಅದರದ್ದು ಬಿಳಿ ಬಣ್ಣದ್ದಾಗಿದ್ದರೆ ಬಹಳ ಶ್ರೇಷ್ಠ. ಪೆನ್ನಿದು ಒಳಗಡೆಯ ಇಂಕು ಬ್ಲೂ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಅದು ನಿಮ್ಮ ಇಷ್ಟ. ಇನ್ನು ಡೈರೆಕ್ಷನ್ ಅಂತ ಬಂದಾಗ ಪೂರ್ವ ದಿಕ್ಕು ಶುಭ ಕೊಡುತ್ತೆ. ನಂಬರ್ 1, ನಂಬರ್
1, 8 ನೋಡಿ 18 9 ಕಾಂಬಿನೇಷನ್ ಬರುತ್ತೆ. 1, 18, 9 ಲಕ್ಕಿ ನಂಬರ್ ಇರುತ್ತೆ. ಹಾಗೆ 10 ಕೂಡ ಶುಭ. ಅದೇ ರೀತಿ ಮಂಗಳವಾರ ಮತ್ತು ಭಾನುವಾರ ಅತ್ಯಂತ ಶುಭ ಇರುತ್ತೆ. ರೆಮಿಡಿ, ಈ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನೋಡಿ, ಓಂ ನಮಃ ಶಿವಾಯ ಈ ಮಂತ್ರವನ್ನು ಯಥೇಚ್ಛವಾಗಿ ಬೆಳಗ್ಗೆ ಸಾಧ್ಯ ಆದರೆ 108 ಬಾರಿ, ನೀವು ಕೆಲಸದಿಂದ ಮನೆಗೆ ಬಂದ ಮೇಲೆ 108 ಸಾರಿ. ಮೇಷರಾಶಿಯವರು ಈ ವಾರ ಈಶ್ವರನ ಆರಾಧನೆಯನ್ನು ಹೆಚ್ಚು ಮಾಡ್ಕೊಳ್ಳಿ. ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಗಂಟಲಿಗೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಇಲ್ಲಿ ಹಚ್ಕೊಂಡು ಹೊರಟ್ರೆ ಆ ದಿನ ಎಲ್ಲ ಕೆಲಸದ ಒಂದು ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿ, ಶತ್ರುಕಾಟ ಇರೋದಿಲ್ಲ, ಎಲ್ಲವೂ ಅದ್ಭುತವಾಗಿರುತ್ತೆ. ಹನುಮಾನ್ ಚಾಲೀಸ ಪಠಣೆ ಮಾಡಬೇಕು ಅಂತ ಬರುತ್ತೆ. ಅಟ್ಲೀಸ್ಟ್ ಆಗಲಿಲ್ಲ ಗುರುಗಳೇ, ಸಮಯ ಅವಕಾಶ ಇಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಹನುಮಾನ್ ಚಾಲೀಸ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ನಿಮಗೆ ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಸೂರ್ಯನಿಗೆ ಅರ್ಘ್ಯ ಕೊಡುವುದು ಅಂತ ಬರುತ್ತೆ. ಮೇಷರಾಶಿಯವರು ಈ ವಾರ ಬೆಳಗ್ಗೆ ತಪ್ಪದೇ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿದ ಮೇಲೆ ತಾಮ್ರದ ಲೋಟದಲ್ಲಿ ನೀರನ್ನು ಹಾಕ್ಕೊಳ್ಳೋದು. ಉದಯಿಸುತ್ತಿರುವ ಸೂರ್ಯ, ರೈಸಿಂಗ್ ಸನ್, ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ 11 ಬಾರಿ ಓಂ ಆದಿತ್ಯಾಯ ನಮಃ ಅಂತ ಹೇಳ್ತಾ ಅರ್ಘ್ಯ ಕೊಡೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿದೆ, ಏನು ವರಿ ಮಾಡ್ಕೊಳ್ಳೋಂಥ ಕಾರಣಗಳಿಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯ ಈ ವಾರದ ಫಲಾಫಲ ಹೇಗಿದೆ ನೋಡೋಣ. ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಸೂರ್ಯನ ಸಂಚಾರ ನಿಮಗೆ ಈ ವಾರ ಪ್ರಾಪರ್ಟಿಯಿಂದ ಲಾಭ ಅಂತ ತೋರಿಸುತ್ತೆ. ಭೂಮಿಯಿಂದ ಲಾಭ. ಅಕಸ್ಮಾತ್ ನೀವೇನಾದರೂ ಪ್ರಾಪರ್ಟಿಯನ್ನು ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ಸೇಲ್ ಆಗುತ್ತೆ, ಅಥವಾ ನೀವು ಮನೆಯನ್ನು ಕಟ್ಟೋದಕ್ಕೆ ನೋಡ್ತಾ ಇದ್ದರೆ ಮನೆ ಕಟ್ಟೋದಕ್ಕೆ ಯೋಚನೆಗಳನ್ನು ಮಾಡ್ತೀರಾ. ಅದೇ ರೀತಿ ಪ್ರಾಪರ್ಟಿಗಳನ್ನು ರೆಂಟಿಗೆ ಬಿಡಬೇಕು, ರೆಂಟಿಗೆ ಕೊಡಬೇಕು ಅಂತ ನೋಡ್ತಾ ಇರ್ತೀರಿ. ಇಷ್ಟು ದಿವಸ ರೆಂಟಿಗೆ ಬಂದಿರಲ್ಲ, ಸಡನ್ನಾಗಿ ಈ ವಾರ ಪ್ರಪೋಸಲ್ಗಳು ಬರುತ್ತೆ. ಅದರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಚಂದ್ರನ ಸಂಚಾರವನ್ನು ನೋಡಲಿಕ್ಕಾಗಿ 2ರಿಂದ 4ನೇ ಮನೆ, 2, 3, 4 ಮಿಥುನದಿಂದ ಸಿಂಹದವರೆಗೆ ವೆಲ್ತ್ ಅಕ್ಯುಮುಲೇಟ್ ಆಗುತ್ತೆ. ಸಾಕಷ್ಟು ಹಣ ಹರಿದು ಬರುತ್ತೆ. ವಾಕ್ಚಾತುರ್ಯ ಹೆಚ್ಚುತ್ತೆ. ಸಂಬಂಧಗಳಲ್ಲಿ, ಕುಟುಂಬಗಳಲ್ಲಿ ಒಂದು ಮಧುರತೆ, ಪ್ರೀತಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಬುಧನ ಸಂಚಾರವನ್ನು ನೋಡಲಿಕ್ಕಾಗಿ ಯಾರೆಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಎಜುಕೇಷನ್ ಸೆಕ್ಟರಲ್ಲಿ ಬಹಳ ಒಳ್ಳೆಯದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಉದ್ಯೋಗಿಗಳಾಗಿ ಕೆಲಸ ಮಾಡುವಂತಹವರಿಗೆ ಬಹಳ ಒಳ್ಳೆಯದು. ನಿಮಗೆ ಬುಧ ಈ ವಾರ ವಿಶೇಷವಾಗಿ ವೃಷಭ ರಾಶಿಗೆ ಕಂಫರ್ಟ್ಸ್ ತಂದು ಕೊಡ್ತಾನೆ. ಅದೇ ರೀತಿ ಶುಕ್ರನ ಸಂಚಾರವನ್ನು ನೋಡಲಿಕ್ಕಾಗಿ ಸಂಬಂಧದಲ್ಲಿ ಒಂದು ಸ್ವಲ್ಪ ವೃದ್ಧಿ. ಲಾಸ್ಟ್ ವೀಕ್ ಏನಾದರೂ ಜಗಳ ಆಗಿದ್ದರೆ, ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಪ್ರೇಮಿ ಇರ್ಬೋದು, ಏನಾದರೂ ಜಗಳ, ಆತಂಕ, ಕಿರಿಕಿರಿ ಇದ್ದಲ್ಲಿ ಅದೆಲ್ಲ ವ್ಯಾನಿಷ್ ಆಗುತ್ತೆ. ಒಳ್ಳೆಯದು. ನೀವು ಶುಕ್ರನ ಈ ವಾರದ ಆಶೀರ್ವಾದ, ಒಂದು ವಿಶೇಷ ಅನುಕೂಲದಿಂದಾಗಿ ಪ್ರಯಾಣ ಅಂತ ತೋರಿಸುತ್ತೆ. ಡೆಫಿನೆಟ್ಲಿ ಪ್ರಯಾಣ ಮಾಡ್ತೀರಾ. ಶಾರ್ಟ್ ಅಥವಾ ಲಾಂಗ್ ಟ್ರಿಪ್ ಅಂತೂ ಮಾಡೇ ಮಾಡ್ತೀರಾ ವೃಷಭ ರಾಶಿಯವರು. ರಾಹು ಕೇತುವಿನ ಒಂದು ವಿಶೇಷ ಸಂಚಾರವನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಒಂಚೂರು ಲಾಸಸ್ ಅಂತ ತೋರಿಸ್ತಾ ಇದೆ. ಹಣಕಾಸಿನ ನಷ್ಟ ಅಂಥೇಳಿ. ಹಣಕಾಸಿನ ನಷ್ಟ ಎಲ್ಲಾಗುತ್ತೆ? ತಪ್ಪು, ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೋದು. ಯಾರೋ ಹೇಳ್ತಾರೆ ಇಲ್ಲಿ ಸೈಟ್ ಇದೆ ತಗೊಳ್ಳಿ ಅಂತ, ನಾವು ಕಣ್ಣು ಮುಚ್ಕೊಂಡು ಸೈಟ್ ತೊಗೊಳ್ಳೋದು, ಅದು ನೋಡಿದರೆ ಲಿಟಿಗೇಷನ್ ಸೈಟ್ ಇರುವಂಥದ್ದು. ಈ ರೀತಿಯಾಗಿ ನಿಮ್ಮ ದುಡುಕಿನ ನಿರ್ಧಾರದಿಂದ ಹಣಕಾಸಿನ ನಷ್ಟ ಅಂತ ತೋರಿಸುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಅಂತಿಮ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಅಳದು ತೂಗಿ ನಿರ್ಧಾರವನ್ನು ತಗೊಳ್ಳಿ. ಇನ್ನು ವೃತ್ತಿ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಡಿಲೇಸ್ ಆಗುತ್ತೆ. ಸಡನ್ ನೀವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ತುಂಬ ಅಂದರೆ ಜಾಗೃತಿಯಾಗಿ ಕೆಲಸ ಮಾಡಿರ್ತೀರಾ, ಡೆಡಿಕೇಶನ್, ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡಿರ್ತೀರ. ಆದರೆ ಅಪ್ರೂವಲ್ ಸಿಗಲ್ಲ, ಕೆಲಸದಲ್ಲಿ ವಿಳಂಬ ಅಂತ ತೋರಿಸ್ತಾ ಇದೆ. ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಯಾಕೆಂದರೆ ಗ್ರಹಗತಿಗಳ ಸಂಚಾರದಿಂದ ಈ ರೀತಿ ಆಗ್ತಾ ಇರುತ್ತೆ ಹೊರತಾಗಿ ನೀವು ಅದನ್ನು ತಾಳ್ಮೆ ವಹಿಸಿದರೆ ಮುಂದಿನ ವಾರಕ್ಕೆ ಸಿಹಿ ಫಲ ನಿಮ್ಮದೇ. ಅದೇ ರೀತಿ ನಿಮಗೆ ಈ ವಾರ ಸಡನ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಮಾತಿನಲ್ಲಿ ಕಠೋರತೆ ಇರುತ್ತೆ, ಹಾರ್ಷ್ ಸ್ಪೀಚ್ ಬರುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ನೋಡ್ಕೊಳ್ಳಿ. ಆ ಕಠೋರತೆ ಮತ್ತು ಮಾತಿನಲ್ಲಿ ಒಂದು ಒರಟುತನ ಬರೋದರಿಂದ ಅದು ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ.
ಇದನ್ನು ವೃಷಭ ರಾಶಿಯವರು ಈ ವಾರ ನೋಡ್ಕೋಬೇಕು. ದಾಂಪತ್ಯದಲ್ಲಿ ಈಗೋ ಕ್ಲ್ಯಾಶ್ ಆಗುತ್ತೆ. ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಈಗೋ ಕ್ಲ್ಯಾಶ್ ಆಗುತ್ತೆ. ನೋಡಿ ವೀಕ್ಷಕರೇ, ಹಣಕಾಸು ಚೆನ್ನಾಗಿ ಬರಬೇಕು, ಮನೆಯಲ್ಲಿ ಈಗೋ ಕ್ಲ್ಯಾಶ್ ಆಗಬಾರ್ದು, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು, ವೃತ್ತಿ ವ್ಯಾಪಾರ ಚೆನ್ನಾಗಿ ನಡಿಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ನೌಕರಿ ವ್ಯಾಪಾರದಲ್ಲಿ ಏಳಿಗೆ ಆಗಬೇಕು, ಮಕ್ಕಳು ಹೇಳಿದ ಮಾತನ್ನು ಕೇಳಬೇಕು, ಒಳ್ಳೆಯ ಸೈಟ್ ನಿಮಗೆ ಸಿಗಬೇಕು, ಮನೆ ಕಟ್ಟಬೇಕು, ನಿಮ್ಮ ಮನಸ್ಸಿಗೆ ನೀವು ತೋಚಿದಂಥ ಕನಸಿನ ವಾಹನ, ಟೂ ವೀಲರ್, ಕಾರ್ ತಗೋಬೇಕು, ಐಷಾರಾಮಿ ಜೀವನ ನಮ್ಮದಾಗಬೇಕು, ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಕೆಲಸದ ಅವಕಾಶ ಇರಬೇಕು. ಇದೆಲ್ಲ ವೃಷಭ ರಾಶಿಯವರಿಗೆ ಆಗಬೇಕು ಅಂತಂದರೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಅದು ಬೇರೆ ಯಾವುದೂ ಅಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಈ ಒಂದು ಶ್ರೀಚಕ್ರವನ್ನು ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರ ಮನೆ ಧನಕನಕ ಸಮೃದ್ಧಿ ಸಂಪತ್ತು ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತೆ. ಇದು ಸತ್ಯ. ಈಗಲೇ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ಬರಮಾಡ್ಕೊಳ್ಳಿ, ಪೂಜೆ ಮಾಡಿ, ಒಂದು ಒಳ್ಳೆಯ ಸ್ಥಾನಮಾನವನ್ನು ಗಳಿಸ್ಬೋದು, ಆರ್ಥಿಕವಾಗಿ ನೆಮ್ಮದಿಯನ್ನು ಕಾಣಬಹುದು. ಈ ಶ್ರೀಚಕ್ರ ಯಂತ್ರ ತರಿಸ್ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಂಡ್ಮೇಲೆ ಸುಮಾರು 30ರಿಂದ 45-50 ದಿವಸದೊಳಗಡೆ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ವೀಕ್ಷಕರೇ, ಇನ್ನು ವಿಶೇಷವಾಗಿ ಆರೋಗ್ಯ ಅಂತ ಬಂದಾಗ ಈ ವಾರ ವೃಷಭ ರಾಶಿಯವರಿಗೆ ಸ್ವಲ್ಪ ಗಂಟಲು ಕೆರೆತ. ಯಾಕೆಂದರೆ ವಾತಾವರಣ ಎಲ್ಲ ಕಡೆ ನೋಡ್ತಾ ಇದ್ದೀರಾ, ಮೋಡ ಮುಸುಕಿದ ವಾತಾವರಣ ಇದೆ, ಮಳೆ ಬರ್ತಾ ಇದೆ, ನೀರಿನ ಸಮಸ್ಯೆಯಿಂದ ಮತ್ತೊಂದು ಫುಡ್ ಹ್ಯಾಬಿಟ್ಟು, ಜಾಸ್ತಿ ಕರೆದಂಥ ಆಹಾರ ಪದಾರ್ಥ, ಏನೋ ಒಂದು ಎಡವಟ್ಟು ವ್ಯತ್ಯಾಸ ಆಗೇ ಆಗುತ್ತೆ. ಹೀಗೆ ಅಂತ ಹೇಳಲಿಕ್ಕಾಗಲ್ಲ, ಗಂಟ್ಲು ಕೆರೆತ ಆ ರೀತಿಯಾದಂಥ ಸಮಸ್ಯೆ ಬರ್ಬೋದು. ಸ್ಪೈಸಿ ಫುಡ್ ತಿನ್ನುವಂಥ ಒಂದು ಟೆಂಪ್ಟ್ ಆಗುತ್ತೆ, ತಿಂದುಬಿಡ್ತೀರಾ, ಗಂಟ್ಲು ಕೆರೆತ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಸ್ಲೀಪ್ ಸೈಕಲಲ್ಲಿ ಡಿಸ್ಟರ್ಬ್ ಆಗುತ್ತೆ, ಅಂದರೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ಲೇಟ್ ನೈಟ್ ನಿದ್ದೆ ಬರ್ಬೋದು, ಬೆಳಗ್ಗೆ ಬೇಗ ಎಚ್ಚರ ಆಗೋದಿಲ್ಲ, ಇಂಥ ಸಮಸ್ಯೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ನಾವು ವಿಶೇಷವಾಗಿ ಆಂಜನೇಯನ ಪವಮಾನ ಜಗದ ಪ್ರಾಣ ಮತ್ತು ಹಣಕಾಸಿನ ಆಕರ್ಷಣೆಗೆ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ವಿಶೇಷವಾದಂತಹ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಕ್ತಿಗೀತೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ತಪ್ಪದೆ ವೃಷಭ ರಾಶಿಯವರು ಈ ವಾರ 2 ಗೀತೆಯನ್ನು ಕೇಳಿ. ನಿಮಗೆ ದಿನದಿಂದ ದಿನಕ್ಕೆ ಹೇಗೆ ಪ್ರಗತಿ ಆಗುತ್ತೆ ಅನ್ನೋದನ್ನು ಕಣ್ಮುಂದೆ ನೀವೇ ವೀಕ್ಷಣೆ ಮಾಡ್ತೀರಿ. ಅದೇ ರೀತಿ ಲಕ್ಕಿ ನಂಬರ್ ಅಂತ ಬಂದಾಗ ಈ ವಾರ ವೃಷಭ ರಾಶಿಯವರಿಗೆ ನಂಬರ್ 2, ನಂಬರ್ 6 ಲಕ್ಕಿ ಇರುತ್ತೆ. ಬಿಳಿ ಬಣ್ಣ ಮತ್ತು ಕಂದು ಬಣ್ಣ ಶುಭ ತರುತ್ತೆ. ಉತ್ತರ ದಿಕ್ಕು ನಿಮಗೆ ಶುಭ. ಶುಕ್ರವಾರ ಮತ್ತು ಸೋಮವಾರ ಶುಭಪ್ರದವಾಗಿರುತ್ತೆ. ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆ ಮಾಡಬೇಕು ಅಂತ ಬರುತ್ತೆ ಈ ವಾರ. ಶ್ರೀ ಸೂಕ್ತವನ್ನು ಪಠಿಸಿ. ಹಾಗೆ ನೋಡಿ, ಕನಕಧಾರ ಸ್ತೋತ್ರವನ್ನು ಕೇಳಿ ಅಂತ ಬರುತ್ತೆ. ಜೀತ್ ಮೀಡಿಯಾದಲ್ಲಿ ಆಲ್ರೆಡಿ ಕನಕಧಾರ ಸ್ತೋತ್ರ ಅಪ್ಲೋಡ್ ಆಗಿದೆ, ಅದನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಗುರುಗಳೇ, ನಮಗೆ ಸಮಯದ ಅಭಾವ, ನಾವು ಒಂದು ಮೆಕ್ಯಾನಿಕಲ್ ಲೈಫಲ್ಲಿದ್ದೀವಿ, ಹರಿಬರಿಯಲ್ಲಿ ಇರ್ತೀವಿ ಅಂದರೆ ಏನೂ ಚಿಂತೆ ಇಲ್ಲ. ನೀವು ಸ್ನಾನ ಮಾಡಿ ದೇವ್ರ ಮನೆ ಎದುರುಗಡೆ ಬಂದಾಗ 108 ಬಾರಿ ಮನಸ್ಸಿನಲ್ಲಿ ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರ ಪಠಣೆ ಮಾಡಿ ನೋಡಿ, ಅದು ಕೂಡ ಒಳ್ಳೆಯ ಫಲ ಕೊಡುತ್ತೆ. ನೋಡಿ, ಈ ವಾರ ಸಾಧ್ಯ ಆದಷ್ಟು ವೃಷಭ ರಾಶಿಯವರು ನೀಲಿ ಬಣ್ಣ, ಕಪ್ಪು ಬಣ್ಣ ಮತ್ತು ಗಾಢ ಕೆಂಪು ಬಣ್ಣದ ಬಟ್ಟೆಯನ್ನು ಅವಾಯ್ಡ್ ಮಾಡಿ. ಬೇಕಾದರೆ ನೀವು ಪರೀಕ್ಷೆ ಮಾಡೋದಕ್ಕೆ ಅದನ್ನ ಹಾಕಿ ನೋಡಿ, ಅವತ್ತೇನಾದರೂ ಕಿರಿಕಿರಿ, ಜಗಳ, ಅಪಾಯ, ಅಪಘಾತ ಏನಾದರೂ ಸಂಭವಿಸಿರುತ್ತೆ. ಇಂಥದ್ದಕ್ಕೆ ರಿಸ್ಕ್ ಕೈ ಹಾಕಕ್ಕೆ ಹೋಗಬೇಡಿ. ವೃಷಭ ರಾಶಿಯವರು ದಯಮಾಡಿ ಈ ವಾರ ನೀಲಿ, ಕಪ್ಪು ಮತ್ತು ಗಾಢ ಕೆಂಪು ಬಣ್ಣದ ಡ್ರೆಸ್ಸನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸ್ನಾನದ ನೀರಿನಲ್ಲಿ 1 ಚಮಚ ಮೊಸರನ್ನು ಹಾಕಿ ಸ್ನಾನ ಮಾಡೋದರಿಂದ ವಾರ ಪೂರ್ತಿ ವೃಷಭ ರಾಶಿಯವರಿಗೆ ಈ ವಾರ ಅದ್ಭುತ ಫಲಾಫಲಗಳು ನಿಮಗೆ ಕಾದಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಈ ವಾರ ಏನೆಲ್ಲ ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ಸ್ ಇದೆ, ಏನೆಲ್ಲ ಅಂಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಅವಕಾಶಗಳು ಡೋರ್ ನಾಕ್ ಮಾಡ್ತಾ ಇದೆ, ಏನಾದರೂ ತೊಂದರೆ ಇದೆಯಾ, ಏನಾದರೂ ಪ್ರಿಕಾಷನ್ ಬೇಕಾ, ನೋಡೋಣ. ಮಿಥುನ ರಾಶಿಯವರಿಗೆ ಈ ವಾರ ಸೂರ್ಯನ ಸಂಚಾರ ನಿಮಗೆ ಏನು ತೋರಿಸುತ್ತೆ ಅಂದರೆ ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಮಾಡಬೇಕು, ಜಾಸ್ತಿ ಎಫರ್ಟ್ ಹಾಕಬೇಕು ಅಂತ ತೋರಿಸ್ತಾ ಇದೆ. ಯಾವುದು ಕೂಡ ನಾವು ಕೂತಲ್ಲಿಗೆ ನಮ್ಮ ತಟ್ಟೆಯಲ್ಲಿ ಊಟ ಬರೋದಿಲ್ಲ, ನಾವೇ ಎದ್ದು ಹೋಗಬೇಕು, ಪ್ರಯತ್ನ ಬೇಕು. ಇದರ ಅರ್ಥ ಏನು ಅಂತಂದರೆ ಪ್ರಯತ್ನ ಮುಖ್ಯ.
ಆ ಪ್ರಯತ್ನದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಈ ವಾರ ಜಾಸ್ತಿ ಹಾರ್ಡ್ ಎಫರ್ಟ್ ಹಾಕಬೇಕು ಅಂತ ತೋರಿಸ್ತಾ ಇದೆ. ಲೇಸಿನೆಸ್ ಬೇಡ, ಕಂಫರ್ಟ್ ಝೋನ್ ಬೇಡ ಅಂತ ತೋರಿಸ್ತಾ ಇದೆ. ಚಂದ್ರನ ಸಂಚಾರ ಮಿಥುನದಿಂದ ಸಿಂಹ 1ರಿಂದ 3ನೇ ಮನೆ ಏನು ತೋರಿಸುತ್ತೆ ಅಂದರೆ ಜರ್ನಿ. ಈ ವಾರ ನೀವು ಪ್ರಯಾಣ ಮಾಡ್ತೀರಾ, ಬಿಸ್ನೆಸ್ಸು, ಸ್ಟಡಿ ರಿಲೇಟೆಡ್ ಮತ್ತೊಂದು ಪ್ರಯಾಣ ಅಂತ ತೋರಿಸ್ತಾ ಇದೆ. ಮಂಗಳನ ಸಂಚಾರ ಲೀಡರ್ಶಿಪ್ ಕ್ವಾಲಿಟಿ ಕೊಡುತ್ತೆ, ಅಗ್ರೆಷನ್ ಕೊಡುತ್ತೆ. ಒಂದು ಸ್ವಲ್ಪ ಜಗಳಗಳು ಕೂಡ ಆಗುತ್ತೆ ಮಿಥುನ ರಾಶಿಯವರಿಗೆ. ಮನೆಯವರೊಂದಿಗಿರ್ಬೋದು, ಮನೆಯ ಕುಟುಂಬದ ಸದಸ್ಯರು, ರಿಲೇಟಿವ್ಸು, ಫ್ರೆಂಡ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ಆಫೀಸ್ ಕೊಲೀಗ್ಸ್ ಇರ್ಬೋದು, ವ್ಯಾಪಾರದ ಸ್ಥಳದಲ್ಲಿ ಗ್ರಾಹಕರೊಂದಿಗಿರ್ಬೋದು. ಮಿಥುನ ರಾಶಿಯವರು ಜಾಗೃತವಾಗಿರಬೇಕು. 2 ಗ್ರಹಣ ಬರ್ತಾ ಇದೆ, ಬಹಳ ಜಾಗ್ರತೆ. ಮಿಥುನ ರಾಶಿಯವರು ಈ ವಾರ ಹಣವನ್ನು ಕಳೆದುಕೊಳ್ಳುವಂತಹ ಸೂಚನೆ. ಮನೆಯಲ್ಲಿ ಬಂಗಾರದ ಆಭರಣಗಳು ಮಿಸ್ ಆಗಬಹುದು, ಸ್ಕಿಪ್ ಆಗಬಹುದು, ಲ್ಯಾಪ್ಟಾಪ್ ಕಳೆದುಕೊಳ್ಳುವಂಥದ್ದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಪ್ಲೇಸ್ ಆಗುವಂಥದ್ದು, ಕಳೆದುಕೊಳ್ಳುವಂತಹದ್ದನ್ನು ತೋರಿಸ್ತಾ ಇದೆ. ಬಹಳ ಜಾಗೃತಿಯಾಗಿರಬೇಕು. ಅದೇ ರೀತಿ ಕರಿಯರ್ ಅಂತ ಬಂದಾಗ, ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಸ್ವಲ್ಪ ಸ್ಲೋನೆಸ್ ಇರುತ್ತೆ. ಅಷ್ಟು ಸ್ಪೀಡಾಗಿ ನಿಮ್ಮ ಕೈಗೆ ಕೆಲಸಗಳು ದಕ್ಕೋದಿಲ್ಲ. ಕಮ್ಯುನಿಕೇಷನ್, ಮೀಡಿಯಾ, ಮಾರ್ಕೆಟಿಂಗ್ ರಿಲೇಟೆಡ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಮಟ್ಟದ ಚೇತರಿಕೆ ಕಾಣಿಸುತ್ತೆ. ಅದೇ ರೀತಿ ನಿಮಗೆ ಫ್ರೆಂಡ್ಸ್ ಮತ್ತು ಹೊಸ ಸ್ನೇಹಿತರಿಂದ ಒಂದು ಅಭಿವೃದ್ಧಿ ಅಂತ ತೋರಿಸ್ತಾ ಇದೆ. ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಆ ಒಂದು ಆಫೀಸಲ್ಲಿ ಯಾವುದೋ ಜಾಬ್ ಇದೆ ನೋಡಿ, ಅಪ್ಲೈ ಮಾಡಿ ಅಂತಾರೆ. ಜಾಬ್ಗೆ ಅಪ್ಲೈ ಮಾಡ್ತೀರಾ, ಕೆಲಸ ಸಿಗುತ್ತೆ. ಈಗಿರುವಂಥ ಕಂಪನಿಯಲ್ಲಿ ಏನು ಸ್ಯಾಲ್ರಿ ಇದೆ ಅದಕ್ಕಿಂತ ಅಲ್ಲಿ ಜಾಸ್ತಿ ಸಿಗುತ್ತೆ. ಈ ರೀತಿಯಾಗಿ ಸ್ನೇಹಿತರು ಮತ್ತು ನೆಟ್ವರ್ಕಿಂದ ನಿಮಗೆ ಅಭಿವೃದ್ಧಿ ಅಂತ ತೋರಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಹಣಕಾಸು ಅಂತ ಬಂದಾಗ ಫೈನಾನ್ಷಿಯಲ್ ಫ್ಲೋಗೆ ಒಂದು ಸ್ವಲ್ಪ ಅಡೆತಡೆ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ, ಕಣ್ಣು ದೃಷ್ಟಿ ಇರುತ್ತೆ. ನೋಡಿ, ಅದಕ್ಕೆ ಹೇಳೋದು, ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಅಂತ ಒಂದಿದ್ದರೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಯಾವಾಗಲೂ ಆಗೋದಿಲ್ಲ. ಯಾರ ಕೆಟ್ಟ ಕಣ್ಣದೃಷ್ಟಿ ನಿಮ್ಮ ಮೇಲೆ, ನಿಮ್ಮ ಮನೆಯವರ ಮೇಲೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ಮನುಷ್ಯರಿಂದ ನಿರ್ಮಾಣದಂಥದ್ದಲ್ಲ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆದಂಥ ವಸ್ತು. ಇದನ್ನು ಮನೆಗೆ ತರಿಸಿಟ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಕಾಲಕ್ಕೂ ಒಳ್ಳೆಯದಾಗುತ್ತೆ. ಸಾಲ ತೀರುತ್ತೆ, ಜೀವನದಲ್ಲಿ ಸಾಕಷ್ಟು ಗೆಲುವಿರುತ್ತೆ, ನೀವು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಇರುತ್ತೆ, ಕಣ್ಣದೃಷ್ಟಿ ಆಗೋದಿಲ್ಲ, ಹಣಕಾಸಿಗೆ ಬ್ಲಾಕೇಜಸ್ ಅಂತೂ ಇರೋದೇ ಇಲ್ಲ. ಸಂತಾನ ಪ್ರಾಪ್ತಿ, ನೆಮ್ಮದಿ, ಸೈಟು, ವಾಹನ, ನೀವೇನು ಕೇಳಿದ್ದನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷ. ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡಿ. ತರಿಸ್ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 45 ದಿವಸ ಆಗ್ಬೋದು. ನಿಮ್ಮ ಹೆಸರಲ್ಲಿ ಇಟ್ಟು ಸಿದ್ಧಿ ಪೂಜೆ ಮಾಡೋದಕ್ಕೆ, ತದನಂತರ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ ವೀಕ್ಷಕರೇ. ಅದೇ ರೀತಿ ರಿಲೇಷನ್ಶಿಪ್ ಅಂತ ಬಂದಾಗ ಸ್ವಲ್ಪ ಡಾಮಿನೇಷನ್ ಇರುತ್ತೆ, ಡಾಮಿನೇಟಿಂಗ್. ಇದೇನಪ್ಪ ಈ ಥರ ಆಗ್ತಾ ಇದೆ, ಹೋದ ವಾರ ಈ ಥರ ಇರಲಿಲ್ಲಲ್ಲ, ನನ್ನ ಗಂಡ ಈ ಥರ ಬೈತಿರಲಿಲ್ಲ, ಈ ಥರ ಡಾಮಿನೇಟಿಂಗ್ ಮಾಡ್ತಿರ್ಲಿಲ್ಲ. ಅಥವಾ ಹೆಂಡತಿ ಗಂಡನ ಮೇಲೆ ಡಾಮಿನೇಷನ್ ಮಾಡುವಂಥದ್ದು, ಇದ್ದಕ್ಕಿದ್ದಂಗೆ ನಾನು ತವ್ರ ಮನೆಗೆ ಹೋಗ್ತೀನಿ ಅನ್ನೋದು, ಗಂಡ ಬೇಡ ಅಂತ ಹೇಳೋದು. ಏನೋ ಒಂದು ಕಾರಣದಿಂದ ಮಿಥುನ ರಾಶಿಯವರಿಗೆ ಜಗಳ ಆಗುತ್ತೆ, ಇದರಿಂದ ಕಿರಿಕಿರಿ ಆಗುತ್ತೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ, ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಈ ವಾರ ಒಂದು ಸ್ವಲ್ಪ ಸಿಟ್ಟು, ಕೋಪ, ತಾಪ, ತಲೆನೋವು, ಅದೇ ರೀತಿ ಸ್ವಲ್ಪ ಮೈನರ್ ಇಂಜುರೀಸ್ ಅಂತ ತೋರಿಸ್ತಾ ಇದೆ. ಬಹಳ ಜಾಗ್ರತೆ ಮಿಥುನ ರಾಶಿಯವರು. ನೀವು ಬಾತ್ರೂಮಿಂದ ಹೊರಗಡೆ ಬರುವಾಗ ಬಾತ್ರೂಮಲ್ಲಿ ಸ್ಲಿಪ್ ಆಗ್ಬೋದು ಕಾಲು, ಮೆಟ್ಟಲು ಇಳಿಯುವಾಗ ಜಾಗ್ರತೆ, ಗಾಡಿಯಲ್ಲಿ ಡ್ರೈವ್ ಮಾಡುವಾಗ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಗ್ರೀನ್ ಮತ್ತು ಯೆಲ್ಲೋ, ಹಸಿರು ಮತ್ತು ಹಳದಿ ಶುಭ, ಪಶ್ಚಿಮ ದಿಕ್ಕು ಶುಭ ಇರುತ್ತೆ. ನಂಬರ್ 3 ಮತ್ತು 5 ಶುಭ. ಬುಧವಾರ ಮತ್ತು ಭಾನುವಾರ ಈ ವಾರದಲ್ಲಿ ಶುಭ ಇರುತ್ತೆ. ಇನ್ನು ಪರಿಹಾರ ಅಂತ ನೋಡ್ಲಿಕ್ಕೆ ಬಂದಾಗ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಬೆಳಗ್ಗೆ 11 ಬಾರಿ, ಸಾಯಂಕಾಲ ಸೂರ್ಯ ಅಸ್ತ ಆದ ಮೇಲೆ ಗೋಧೂಳಿ ಸಮಯದಲ್ಲಿ 11 ಬಾರಿ. ಅಥವಾ ನೀವು ಜರ್ನಿ ಮಾಡ್ತಾ ಇದ್ದೀರಿ ಅಂದರೆ ಆರಾಮಾಗಿ ಬಸ್ಸಲ್ಲಿ, ಟ್ರೈನಲ್ಲಿ ಅಥವಾ ವೆಹಿಕಲಲ್ಲಿ ಬರ್ತಾ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಅಂತ 11 ಸಲ ಹೇಳ್ಕೊಳ್ಳಿ. ಮನೆಯಲ್ಲಿದ್ದವರು ಹೇಳ್ಕೊಬೋದು. ಹೆಸರು ಬೇಳೆ ಅಥವಾ ಹೆಸರು ಕಾಳು, ಅಥವಾ ಹೆಸರು ಬೇಳೆಯನ್ನು ಬುಧವಾರ ದೇವಾಲಯದಲ್ಲಿ, ಅದು ವಿಶೇಷವಾಗಿ ಗಣೇಶನ ದೇವಾಲಯದಲ್ಲಿ ದಾನ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ ಫಲ ಅಂತ ಹೇಳ್ತಾ ಇದೆ. ಹಾಗೆ ವಿಶೇಷವಾಗಿ ನೀವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಮಂತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ ಅಂತ ಬರ್ತಾ ಇದೆ. ಕೇಳೋದ್ರಿಂದ ಶುಭ ಫಲಗಳು ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ.
ಕರ್ಕ ರಾಶಿಗೆ ಈ ವಾರ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಆರೋಗ್ಯ, ಹಣಕಾಸು, ಕುಟುಂಬ, ಆಹಾರ, ಪ್ರಯಾಣ ನೋಡಿ, ನಾನು ಯಾವ ಅಂಶಗಳನ್ನು ಒತ್ತಿ ಹೇಳ್ತಾ ಇದ್ದೀನಿ, ಇದರಲ್ಲಿ ನಿಮಗೆ ಸುಖ ಇದೆ, ನೆಮ್ಮದಿ ಇದೆ, ಪ್ರಮೋಷನ್ ಇದೆ, ಗ್ರೋತ್ ಇದೆ. ನೋಡಿ, ಆರೋಗ್ಯದಲ್ಲಿ ಪ್ರಗತಿ ಅಂತ ತೋರಿಸ್ತಾ ಇದೆ. ಕುಟುಂಬ ವಿಷಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕುಟುಂಬಸ್ಥರು ನಿಮ್ಮ ಜೊತೆಗೆ ಬರ್ತಾರೆ, ಒಂದು ಫ್ಯಾಮ್ಲಿ ಗೆಟ್ ಟುಗೆದರ್ ಆಗುತ್ತೆ, ಒಳ್ಳೆಯ ನೆಮ್ಮದಿಯ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುತ್ತೆ. ಅದೇ ರೀತಿ ಆಹಾರ, ಎಲ್ಲಾದರೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ ಹೊರಗಡೆ ಹೋಗುವಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ಹೊರಗಡೆ ಹೋಗಿ ಊಟ ಮಾಡುವಂಥದ್ದು, ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಒಂದು ಶಾಮೀಲಾಗುವಂಥದ್ದು, ಇಂಥದ್ದೆಲ್ಲ ಒಳಿತನ್ನು ಈ ವಾರ ತೋರಿಸ್ತಾ ಇದೆ ಕರ್ಕ ರಾಶಿಯವರಿಗೆ. ಚಂದ್ರನ ಸಂಚಾರ ನಿಮ್ಮ ಸಹೋದರರು ಮತ್ತು ರಿಲೇಟಿವ್ಸ್, ಕಸಿನ್ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈ ವಿಷಯದಲ್ಲಿ ಮಾಡಿ ಮುನ್ನುಗ್ಗಿ, ನಾವಿದ್ದೀವಿ. ಫಾರಿನಿಗೆ ಹೋಗಬೇಕಾ, ಸಪೋರ್ಟ್ ಮಾಡ್ತೀವಿ. ಸ್ಟಡಿ ವಿಷಯದಲ್ಲಿ ಏನಾದರೂ ಲೋನ್ ಸ್ಯಾಂಕ್ಷನ್ ಮಾಡಬೇಕಾ, ನಾವು ಮಾಡಿಸ್ತೀವಿ. ಒಂದು ಪ್ರಾಪರ್ಟಿ ತೊಗೋಬೇಕಾ, ಬನ್ನಿ, ನಾವು ಒಂದು ಪ್ರಾಪರ್ಟಿ, ನಮ್ಮ ಯಾರ್ದೋ ಸ್ನೇಹಿತರ ಪ್ರಾಪರ್ಟಿ ಇದೆ, ನಾವು ತೋರಿಸ್ತೀವಿ. ನಿಮಗೆ ಆಶ್ಚರ್ಯ ಆಗುತ್ತೆ ಕರ್ಕ ರಾಶಿಯವರಿಗೆ. ನಿಮ್ಮ ಸಿಬ್ಲಿಂಗ್ಸ್ ಆಗಲಿ, ನಿಮ್ಮ ಒಂದು ಫ್ರೆಂಡ್ಸ್ ಆಗಲಿ, ನೇಬರ್ಸ್ ಆಗಲಿ, ಅಥವಾ ರಿಲೇಷನ್ಸ್ ಆಗಲಿ, ಬಹಳ ಬಹಳ ಸಪೋರ್ಟ್ ಅನ್ನೋದು ಅದ್ಭುತವಾಗಿರುತ್ತೆ ಈ ವಾರ. ಅದು ಕೊಲೀಗ್ಸ್ ಆಗಲಿ, ಆಫೀಸಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಬಹಳ ಬಹಳ ಸಪೋರ್ಟ್ ಇರುತ್ತೆ. ಈ ವಿಷಯ ಕರ್ಕ ರಾಶಿಯವರಿಗೆ ಈ ವಾರ ಬರೆದಿಟ್ಕೊಳ್ಳಿ, ಮನಸ್ಸಿಗೆ ಬಹಳ ನೆಮ್ಮದಿ ಕೊಡುತ್ತೆ. ಅದೇ ರೀತಿ ಬುಧನ ಸಂಚಾರ ಏನು ಮಾಡುತ್ತೆ ಅಂತಂದರೆ, ಈ ವಾರ ಹಣಕಾಸಿಗೆ ಯಥೇಚ್ಛವಾದಂಥ ಅವಕಾಶಗಳು, ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಆದಾಯದ ವಿಭಿನ್ನ ಮೂಲಗಳಿಂದ ಹಣ ಸಂಚಯ ಆಗುತ್ತೆ. ಆದರೆ ಇದು ಖುಷಿಯ ವಿಚಾರ. ಅದಕ್ಕೆ ಅಪೋಸಿಟ್ ಆಗಿ ಖರ್ಚಿಗೆ ದಾರಿಗಳು ಅಲ್ಲಿ ಸಿದ್ಧ ಆಗಿರುತ್ತೆ. ನೋಡಿ, ಹಿಂಗೆ ಹಣ ಬಂತು, ಹಿಂಗೆ ಹೋಯ್ತು, ಆ ಹಣ ಬಂದದ್ದು ಖುಷಿನೇ ಇರಲ್ಲ, ಬಹಳ ಬೇಜಾರಾಗುತ್ತಲ್ವ. ಅದಕ್ಕೆ ಕರ್ಕ ರಾಶಿಯವರಿಗೆ ಜೀವಮಾನಕ್ಕೂ ಕೂಡ ಸಾಲ ಆಗಬಾರ್ದು, ಸೋಲಾಗಬಾರ್ದು. ಕೈಗೆ ಬಂದ ಹಣ ಉಳಿಬೇಕು, ಬೆಳಿಬೇಕು, ಪ್ರಗತಿ ಇರಬೇಕು ಅಂತಂದರೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ ಕರ್ಕ ರಾಶಿಯವರಿಗೆ. ದಯಮಾಡಿ ಸ್ಕ್ರೀನ್ ಮೇಲೆ ಒಂದು ಅದ್ಭುತವಾದಂಥ ದೈವೀಯ ವಸ್ತು ಕಾಣ್ತಾ ಇದೆ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸ್ಕೊಳ್ಳಿ, ಮನೆಯಲ್ಲಿಟ್ಟು ಪೂಜೆ ಮಾಡಿ. ನೋಡಿ, ಇದು ಬಂದ ತಕ್ಷಣ ಸಾಲ ತೀರುತ್ತೆ. ಈ ಸಾಲ ತೀರ್ತು ಅಂದರೆ ಜೀವನ ಪರ್ಯಂತ ಸಾಲ ಮಾಡುವಂಥ ಪ್ರಮೇಯ ಬರೋದಿಲ್ಲ. ನಂಬಿಕೆ, ಶ್ರದ್ಧೆ, ವಿಶ್ವಾಸ ಇಟ್ಟು ಪೂಜೆ ಮಾಡಿ. ಇದರಲ್ಲಿ ರಹಸ್ಯ ತ್ರಿಕೋನಗಳಿರುತ್ತೆ. ಮದುವೆ ಸೆಟ್ ಮಾಡೋ ಥರ ಆಗುತ್ತೆ. ಅದೇ ರೀತಿ ಮನೆಯಲ್ಲಿ ಸಂತಾನ ಪ್ರಾಪ್ತಿ, ಸೈಟ್ ಕೊಂಡ್ಕೊಳ್ಳೋದು, ವಾಹನ, ಎಲ್ಲ ರೀತಿಯ ಸರ್ವಸುಖ, ಅಷ್ಟೈಶ್ವರ್ಯ ಕರುಣಿಸುವಂಥ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಮನೆಗೆ ತರಿಸ್ಕೋಬೇಕಾ, ಪೂಜೆ ಮಾಡಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನೀವು ಬುಕ್ ಮಾಡಿಕೊಂಡು 30ರಿಂದ 55 ದಿವಸಗಳ ಒಳಗೆ ನಿಮ್ಮ ಮನೆಗೆ ಸಿದ್ಧಿ ಮಾಡಿ ಕಳಿಸುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ವೀಕ್ಷಕರೇ, ಇನ್ನು ಕರ್ಕ ರಾಶಿಯವರಿಗೆ ಮುಂದಿನ ವಿಚಾರ ನೋಡಲಿಕ್ಕಾಗಿ ಪ್ರಾಪರ್ಟಿ ಡೀಲಿಂಗ್ಸ್, ಇನ್ಶೂರೆನ್ಸ್, ಈ ಕ್ಷೇತ್ರದಲ್ಲಿ ಅಂದರೆ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಮತ್ತು ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಸಡನ್ನಾಗಿ ನಿಮಗೆ ಬೂಸ್ಟ್ ಆಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ, ಖುಷಿಯ ವಿಚಾರ. ಇನ್ನು ದಾಂಪತ್ಯ ಅಂತ ಬಂದಾಗ ಒಂದು ಸ್ವಲ್ಪ ಕಿರಿಕಿರಿ ಇರುತ್ತೆ. ನಾ ಹೇಳಿದ್ದೇ ನಡಿಬೇಕು, ನನ್ನ ಮಾತೇ ನಡಿಬೇಕು ಎನ್ನುವಂಥ ಈಗೋ ಕ್ಲಾಶ್, ಗ್ರಹಣದ ಎಫೆಕ್ಟ್ ಇದು. ಚಂದ್ರಗ್ರಹಣ, ಸೂರ್ಯಗ್ರಹಣದ ಎಫೆಕ್ಟು ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯಕ್ಕೂ ಕೂಡ ಈ ಒಂದು ಸೂರ್ಯಗ್ರಹಣ, ಚಂದ್ರಗ್ರಹಣ ಈ ರಾಶಿಯವರಿಗೆ ತೊಂದರೆ, ಡಿಸ್ಟರ್ಬೆನ್ಸ್ ಕೊಡ್ತಾ ಇದೆ. ನಿದ್ದೆಯಲ್ಲಿ ವ್ಯತ್ಯಾಸ, ಹಿಡನ್ ಸ್ಟ್ರೆಸ್, ಶತ್ರುಕಾಟ, ಹೆಲ್ತ್ ಇಶ್ಯೂಸ್, ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಬರ್ಬೋದು. ಜ್ವರ, ನೆಗಡಿ, ಕೆಮ್ಮು, ಕಾಲು ನೋವು, ಕಣ್ಣು ನೋವು, ಈ ಥರದ್ದು ಬರಬಹುದು. ಶುಕ್ರನ ವಿಶೇಷವಾದಂತಹ ಒಂದು ದೃಷ್ಟಿ, ಗುರು ಶುಕ್ರನ ದೃಷ್ಟಿಯಿಂದ ಸ್ವಲ್ಪ ಯಾಕೋ ಸುಸ್ತಾದಂತಾಗುವುದು, ಇದೆಲ್ಲ ಆಗುತ್ತೆ. ಧ್ಯಾನ, ಪ್ರಾಣಾಯಾಮ, ಯೋಗ, ಇದರ ಕಡೆ ಧ್ಯಾನ ಕೊಡಬೇಕಾಗತ್ತೆ ಈ ರಾಶಿಯವರು. ಅದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಪವಮಾನ ಜಗದ ಪ್ರಾಣ ಮತ್ತು ಲಕ್ಷ್ಮಿಯ ಭಕ್ತಿಗೀತೆಯಾದಂಥ ಭಾಗ್ಯದ ಲಕ್ಷ್ಮೀ ಬಾರಮ್ಮ, 2 ಭಕ್ತಿಗೀತೆಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ರಿಸಲ್ಟ್ ನಾನು ಹೇಳಲ್ಲ, ನೀವೇ ಹೇಳ್ತೀವಿ. ಅದೇ ರೀತಿ ವೀಕ್ಷಕರೇ, ಬಿಳಿ ಬಣ್ಣ ಮತ್ತು ಸಿಲ್ವರ್ ನಿಮಗೆ ಈ ವಾರ ಆಗಿ ಬರುತ್ತೆ. ಉತ್ತರ ದಿಕ್ಕು ಫಲಪ್ರದವಾಗಿರುತ್ತೆ. ನಂಬರ್ 2, 7 ಒಳ್ಳೆಯದು. ಸೋಮವಾರ ಮತ್ತು ಗುರುವಾರ ಅತ್ಯಂತ ಶುಭವಾಗಿರುತ್ತೆ. ಇನ್ನು ರೆಮಿಡಿಯನ್ನು ನೋಡ್ಲಿಕ್ಕೆ ಬಂದಾಗ ಈ ವಾರ ಈ ರಾಶಿಯವರು ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಮಂತ್ರ ಬೆಳಗ್ಗೆ 11, ಸಂಜೆ 11 ಬಾರಿ ಪಠನೆ ಮಾಡೋಕ್ಕೆ ಮರಿಬೇಡಿ. ದೇವಸ್ಥಾನದಲ್ಲಿ, ವಿಶೇಷವಾಗಿ ಈಶ್ವರನ ದೇವಸ್ಥಾನದಲ್ಲಿ ಹಾಲು, ಬಿಳಿ ಅಕ್ಕಿ ಅಂದರೆ ಹಾಲು ಅಂದರೆ ಹಸಿ ಹಾಲು,
ಪ್ಯಾಕೆಟ್ ಹಾಲು ಆಗ್ಬೋದು, ಹಸಿ ಹಾಲು, ವೈಟ್ ರೈಸ್, ಬಿಳಿ ಅಕ್ಕಿ ಮತ್ತು ಕರ್ಪೂರವನ್ನು ದಾನ ಮಾಡೋದ್ರಿಂದ ಈ ವಾರದಲ್ಲಿ ಯಾವುದಾದ್ರೂ ದಿವಸ, ವಿಶೇಷವಾಗಿ ಸೋಮವಾರ ಮಾಡಿದರೆ ಒಳ್ಳೆಯದು, ಈಶ್ವರನ ವಾರ, ತುಂಬ ಶುಭ ಫಲಗಳು ನಿಮಗೋಸ್ಕರ ಕಾದಿರುತ್ತೆ. ವಿಷ್ಣು ಸಹಸ್ರನಾಮ ನೋಡಿ, ವಿಷ್ಣು ಸಹಸ್ರನಾಮ ಓದಬೇಕು ಅಥವಾ ಕೇಳಬೇಕು ಅಂತ ಬರ್ತಾ ಇದೆ. ಚಿಂತೆ ಬೇಡ, ಜೀತ್ ಮೀಡಿಯಾದಲ್ಲಿ ಆಲ್ರೆಡಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಹಾಕ್ಕೊಂಡು ಕೂತ್ಕೊಳ್ಳಿ, ಬೆಳಗ್ಗೆ ಸಂಜೆ ಕೇಳಿ ಆರಾಮಾಗಿ. ಪ್ರತಿಫಲ ಹೆಂಗೆ ಸಿಗುತ್ತೆ? ನೆಮ್ಮದಿ, ಬಾಳಿನಲ್ಲಿ ಸಂತೋಷ, ನೆಮ್ಮದಿ, ಸಮೃದ್ಧಿ ಹರಿದು ಬರುತ್ತೆ. ಅದೇ ರೀತಿ ವೀಕ್ಷಕರೇ, ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಎದುರುಗಡೆ ಶುಕ್ರವಾರ ಸಾಯಂಕಾಲ, ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ, ಇನ್ನೇನು ಸೂರ್ಯ ಮುಳುಗಿದೆ, ಕತ್ಲಾಗಿರಲ್ಲ, ತುಪ್ಪದ ದೀಪವನ್ನು ಲಕ್ಷ್ಮೀ ಫೋಟೋ ಎದುರುಗಡೆ ಜೋಡಿ ತುಪ್ಪದ ದೀಪ ಬೆಳಗೋದ್ರಿಂದ ಮನಸ್ಸಿನ ಇಚ್ಛಿತ ಫಲಗಳು ಕೈಗೂಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ನಾನು ಲೈವಲ್ಲಿ ಹೇಳ್ತಾ ಬರ್ತಾ ಇದ್ದೆ, ಗ್ರಹಣದ ಕೆಲವೊಂದು ತುಸು ನೆಗೆಟಿವ್ ಎಫೆಕ್ಟ್ಸ್ಗಳಾಗುತ್ತೆ ಈ ಚಂದ್ರಗ್ರಹಣದಿಂದ, ಸೂರ್ಯಗ್ರಹಣದಿಂದ ಅಂಥೇಳಿ. ವಿಶೇಷವಾಗಿ ಈ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಸಿಂಹರಾಶಿಗೆ ಏನು ಮಾಡುತ್ತೆ ಅಂತಂದರೆ, ಆರೋಗ್ಯದಲ್ಲಿ ತುಸು ವ್ಯತ್ಯಯ ಉಂಟು ಮಾಡುತ್ತೆ. ನೆಗಡಿ, ಜ್ವರ, ಕೆಮ್ಮು, ವಿಶೇಷವಾಗಿ ನೋಡಿ ನಮ್ಮ ಇಮ್ಯುನಿಟಿ ಬೂಸ್ಟರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅದು ತೊಂದರೆ ಕೊಡುವಂಥದ್ದು. ರೆಸ್ಟ್, ಈ ಎರಡು ಗ್ರಹಣಗಳ ವಿಶೇಷ ಇದು ಏನು ಕೇಳುತ್ತೆ ಅಂದರೆ, ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಒಂದು ಸೂಚನೆಯನ್ನು ಕೊಡುತ್ತೆ. ಅದೇ ರೀತಿ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ತಕ್ಷಣಕ್ಕೆ ವೈದ್ಯರನ್ನು ಕಾಣುವಂತಹ ಸೂಚನೆಯನ್ನು ಕೂಡ ಕೊಡುತ್ತೆ. ಇಗ್ನೋರ್ ಮಾಡೋದು ಬೇಡ ಅಂತ ಹೇಳುತ್ತೆ. ಹಾಗೆ ಸೂರ್ಯನ ಸಂಚಾರವನ್ನು ನೋಡಲಿಕ್ಕಾಗಿ ಯಾವುದೋ ಒಂದು ಈ ವಾರ ಅಂದರೆ ಸೆಪ್ಟೆಂಬರ್ 8ರಿಂದ 15ರ ಒಳಗಡೆ ಶುಭ ಘಟನೆ ಕೂಡ ಈ ಒಂದು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಒಳಗಡೆ ಒಂದು ಗುಡ್ ನ್ಯೂಸ್ ಬರಲಿಕ್ಕಿದೆ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಡುತ್ತೆ. ಇದು ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಆಗಿರಬಹುದು, ಕುಟುಂಬದಲ್ಲಿ ಯಾವುದೋ ಒಂದು ಗುಡ್ ಡೆವಲಪ್ಮೆಂಟ್ ಕೂಡ ನಡೆಯುವಂತಹ ಸಾಧ್ಯತೆಯನ್ನು ಕೂಡ ಅದು ತೋರಿಸುತ್ತೆ. ಉದಾಹರಣೆಗೆ, ತಾವೇನಾದರೂ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಹೊಸ ಕೆಲಸ ಸಿಗುವಂತಹ ಗುಡ್ ನ್ಯೂಸ್ ಬರುತ್ತೆ, ತುಂಬ ದಿವಸದಿಂದ ಕಾಯ್ತಾ ಇದ್ದರೆ. ಅದೇ ರೀತಿ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗುವಂತಹ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದರೆ ಸಡನ್ ಆಗಿ ಒಂದು ಗುಡ್ ನ್ಯೂಸ್ ಕೂಡ ಬರುತ್ತೆ. ಹಾಗೆ ಭೂಮಿಯ ವಿಷಯದಿಂದ ಕೂಡ ನಿಮಗೆ ಸಂತೋಷ, ನೆಮ್ಮದಿ ಅಂತ ತೋರಿಸ್ತಾ ಇದೆ. ವಾಹನದ ವಿಷಯದಲ್ಲಿ ಕೂಡ ಶುಭ ಅಂತ ತೋರಿಸ್ತಾ ಇದೆ. ಈ ವಾರ ಶುಕ್ರನ ವಿಶೇಷ 12ನೇ ಮನೆ ಕರ್ಕರಾಶಿಯಲ್ಲಿ ಸಂಚಾರ ಲಕ್ಸುರಿ ತೋರಿಸುತ್ತೆ. ಅದೇ ರೀತಿ ನಿಮ್ಮ ಪ್ರೇಮ ಸಂಬಂಧ ಮತ್ತು ದಾಂಪತ್ಯದಲ್ಲಿ ಪ್ರಗತಿ ಅಂತ ತೋರಿಸುತ್ತೆ. ಮತ್ತು ಈ ವಾರ ನೀವು ಲ್ಯಾವಿಶ್ ಆಗಿ ಹೆಚ್ಚಿನ ರೀತಿ ಜೀವನ ಮತ್ತು ಜೀವನ ಶೈಲಿ, ಲೈಫ್ ಸ್ಟೈಲ್ಗೆ ಹೆಚ್ಚಿನ ಖರ್ಚುಗಳನ್ನು ಮಾಡ್ತೀರಾ ಎನ್ನುವಂಥದ್ದು. ಒಳ್ಳೆಯ ಲ್ಯಾವಿಶ್ ಆದಂಥ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥದ್ದು, ಒಳ್ಳೆಯ ಊಟವನ್ನು ಮಾಡುವಂಥದ್ದು, ಖರ್ಚು ಮಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಒಟ್ಟಿಗೆ ಜೀವನ ಮತ್ತು ಜೀವನ ಶೈಲಿಗೆ ಖರ್ಚು ಅಂತ ತೋರಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಈ ಸಿಂಹರಾಶಿಯವರಿಗೆ ಕಾಲಕ್ಕೂ ಕೂಡ ಶುಕ್ರನ ಕೃಪೆ ಇರಬೇಕು, ಮಾತೆ ಮಹಾಲಕ್ಷ್ಮಿಯ ಕೃಪೆ ಇರಬೇಕು, ಮತ್ತು ಕುಬೇರ ದೇವನ ಕೃಪೆ ಇರಬೇಕು. ನೋಡಿ, ಲ್ಯಾವಿಶ್ನೆಸ್ ಅಂತ ಬಂದಾಗ ನಾನು ಹೇಳ್ತೀನಿ, ಕುಬೇರ ಶುಕ್ರ ಕೃಪೆ ಇರಲೇಬೇಕಾಗತ್ತೆ. ಮಾತೆ ಮಹಾಲಕ್ಷ್ಮಿ ಕೃಪೆ ಅತಿ ಅಗತ್ಯ. ಈ ಮೂರು ದೈವಗಳ ಕೃಪೆ ನಮ್ಮ ಮೇಲೆ ಇರಬೇಕು ಅಂತಂದರೆ ಮನೆಯಲ್ಲಿ ಸಿಂಹರಾಶಿಯವರು ತಪ್ಪದೆ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಬೇಕು. ಎಷ್ಟೋ ಜನರ ವೀಕ್ಷಕರ ಜೀವನದಲ್ಲಿ ತುಂಬ ಅಂದರೆ ತುಂಬ ಮಿರಾಕಲ್ಸ್ ಆಗ್ತಾ ಇದೆ ವೀಕ್ಷಕರೇ, ಚಮತ್ಕಾರ ನಡೀತಾ ಇದೆ. ಕೇವಲ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡು ಅವ್ರ ಮನೆಗೆ ಇನ್ನೂ ಬಂದಿರಲ್ಲ. ಇದು ಮನೆಗೆ ಬರೋದಕ್ಕೆ 30ರಿಂದ 55 ದಿವಸ ಆಗುತ್ತೆ. ಇದನ್ನು ಸಿದ್ಧಿ ಮಾಡಿ ಕಳಿಸ್ತೀವಿ, ಸಮಯ ಬೇಕು. ಅಷ್ಟರ ಒಳಗಡೆ ಬುಕ್ ಮಾಡ್ಕೊಂಡ ತಕ್ಷಣವೇ ಅವರು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಗುರುಗಳೇ ನಾವು ಶ್ರೀಚಕ್ರ ಯಂತ್ರ ಜಸ್ಟ್ ಬುಕ್ ಮಾಡಿದ್ದೀವಿ, ಇನ್ನೂ ಮನೆಗೆ ಬಂದಿಲ್ಲ, ನನಗೆ ಕೆಲಸ ಸಿಕ್ತು, ಮದುವೆ ಸೆಟ್ ಆಯಿತು, ನಾವು ಜಮೀನು ತೊಗೊಂಡ್ವಿ, ಸೈಟ್ ಕೊಂಡ್ಕೊಂಡ್ವಿ, ಸಾಕಷ್ಟು ಮಿರಾಕಲ್ಸ್ ಆಗ್ತಾ ಇದೆ. ಹಾಗಾಗಿ ನೀವು ಕೂಡ ಮಿಸ್ ಮಾಡದೆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಸಿಂಹರಾಶಿಯವರು ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಅದೇ ರೀತಿ ಈ ವಾರ ನೋಡಿ, ವಿಶೇಷವಾಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಸಿಂಹರಾಶಿಯವರಿಗೆ. ಅದೇ ರೀತಿ ಎಲ್ಲೋ ಒಂದು ವಾರದ ಮಧ್ಯದಲ್ಲಿ ಬುಧವಾರ ಇರ್ಬೋದು, ಗುರುವಾರ ಇರ್ಬೋದು, ವಿಶೇಷವಾಗಿ ಈ 2 ದಿವಸ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ, ದಯಮಾಡಿ ಮಿಸ್ ಮಾಡಬೇಡಿ. ಸ್ವಲ್ಪ ಮಿಸ್ ಕಮ್ಯುನಿಕೇಷನ್ನಿಂದ
ಕೆಲಸ ಮಾಡುವಂತಹ ಕಚೇರಿಯ ಕ್ಷೇತ್ರದಲ್ಲಿ ಇರಬಹುದು, ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರೊಂದಿಗೆ ಸಣ್ಣ ಜಗಳದ ಸೂಚನೆಯನ್ನು ತೋರಿಸ್ತಾ ಇದೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇದೆ. ವಿದ್ಯಾರ್ಥಿಗಳಿಗೆ ಫೋಕಸ್ ಆಗುತ್ತೆ ಸ್ಟಡಿಯಲ್ಲಿ. ಅವರು ಎಷ್ಟು ಅಂಕವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಷ್ಟು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಒಂದು ಮಾರ್ಕ್ಸನ್ನು ತೆಗಿತಾರೆ. ವಿದ್ಯಾರ್ಥಿಗಳಿಗೆ ಯಾರ್ಯಾರು ವೀಸಾಗಳಿಗೆ ಅಪ್ಲೈ ಮಾಡ್ಕೊಂಡಿರ್ತಾರೆ, ವಿದೇಶಕ್ಕೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಬೇಕು ಅಂತ ಹೋರಾಟ ನಡೆಸಿರ್ತಾರೆ, ಈ ವಾರ ಶುಭ ಫಲ ನಿಮ್ಮದಾಗುತ್ತೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಸ್ಟ್ರೆಸ್ ಇರುತ್ತೆ, ಇಂಡೈಜೆಷನ್ ಆಗುತ್ತೆ, ಮೆಂಟಲ್ ರೆಸ್ಟ್ಲೆಸ್ನೆಸ್ ಇರುತ್ತೆ. ಇದೆಲ್ಲವೂ ಕೂಡ ತೋರಿಸುತ್ತೆ. ಯೋಗ, ಧ್ಯಾನ, ಪ್ರಾಣಾಯಾಮಕ್ಕೆ ಆದ್ಯತೆ ಕೊಡಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ತಪ್ಪದೆ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ವೀಕ್ಷಕರೇ, ಬಂಗಾರದ ಬಣ್ಣ ಮತ್ತು ಕೇಸರಿ ಬಣ್ಣ ಸಿಂಹರಾಶಿಯವರಿಗೆ ಈ ವಾರ ಶುಭ. ಪಶ್ಚಿಮ ದಿಕ್ಕು ಶುಭ ತರುತ್ತೆ. ನಂಬರ್ 1 ಮತ್ತು ನಂಬರ್ 9 ಶುಭ. ಅದೇ ರೀತಿ ಭಾನುವಾರ ಮತ್ತು ಮಂಗಳವಾರ ಶುಭಪ್ರದವಾಗಿರುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ತಪ್ಪದೇ ಪಠನೆ ಮಾಡಿ. ಈ ವಾರ ಶುಭ ಆಗುತ್ತೆ. ಒಂದು ಬೀಜ ಮಂತ್ರವನ್ನು ಕೊಡ್ತೀನಿ. ಬುಧನ ಬೀಜ ಮಂತ್ರ ನೋಟ್ ಮಾಡಿ ಇಟ್ಕೊಳ್ಳಿ. ಓಂ ಭ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ 108 ಬಾರಿ ಪಠನೆ ಮಾಡೋದ್ರಿಂದ ಏನೋ ಒಂದು ಗುಡ್ ನ್ಯೂಸ್ ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ. ಒಂದು ದಿವಸ ಕೂಡ ಮಿಸ್ ಮಾಡೋ ಹಾಗಿಲ್ಲ. ನಾವು ಪಠನೆ ಮಾಡಿದ್ವಿ ಗುರುಗಳೇ, ಒಂದು ದಿವಸ 4 ದಿವಸ ಬಿಟ್ವಿ ಅಂದರೆ ಆಗಲ್ಲ. ಈ ವಾರ ಪೂರ್ತಿ, ಈ ಭಾನುವಾರದಿಂದ ಹಿಡಿದು ನೆಕ್ಸ್ಟ್ ಭಾನುವಾರದವರೆಗೂ ಬೆಳಗ್ಗೆ ಸಂಜೆ 108 ಬಾರಿ ಓಂ ಭ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಮಂತ್ರ ಪಠನೆ ಮಾಡಿ ನೋಡಿ. ಸಿಂಹರಾಶಿಯವರಿಗೆ ಗುಡ್ ನ್ಯೂಸ್, ನಿಮ್ಮ ಡೋರ್ ನಾಕ್ ಮಾಡಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ವೀಕ್ಷಕರೇ, ಹೇಗೂ ಪಿತೃಪಕ್ಷ ಬರ್ತಾ ಇದೆ, ಪಿತೃಪಕ್ಷ ಶುರುವಾಗಿದೆ. ಇನ್ಫ್ಯಾಕ್ಟ್ ಈ ಸಂಚಿಕೆ ಪ್ರಸಾರ ಆಗೋಷ್ಟರಲ್ಲಿ ಪಿತೃಗಳಿಗೆ ತರ್ಪಣ, ಶ್ರಾದ್ದ ಕರ್ಮ, ಪಕ್ಷ ಒಂದು ಕಾರ್ಯದ ಒಂದು ವಿಧಾನಗಳನ್ನು ತಪ್ಪದೇ ಮಾಡ್ಕೊಳ್ಳಿ. ಯಾಕೆಂದರೆ ಪಿತೃಗಳನ್ನು ನಾವು ಮರಿಬಾರ್ದು. ಮರೆತರೆ ಪಿತೃದೋಷ ಡೆಫಿನೆಟ್ಲಿ ಕಟ್ಟಿಟ್ಟಂಗೆ. ಅದನ್ನು ಎಲ್ಲ ರಾಶಿಯವರು ನೋಡ್ಕೋಬೇಕಾಗತ್ತೆ. ಸಿಂಹರಾಶಿಯವರು ನೋಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಸ್ವಲ್ಪ ಖರ್ಚುಗಳು ಹೆಚ್ಚುತ್ತೆ. ಸೂರ್ಯನ ಸಂಚಾರದಿಂದ ಖರ್ಚು ಹೆಚ್ಚುವಂಥದ್ದು. ಅದೇ ರೀತಿ ವಿದೇಶ ಪ್ರಯಾಣಕ್ಕೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ದರೆ ಸಕ್ಸಸ್ ಆಗುತ್ತೆ. ಪಾಸ್ಪೋರ್ಟ್ ಬರೋದಾಗಲಿ, ವೀಸಾ ಕ್ಲಿಯರೆನ್ಸು, ಮತ್ತೊಂದು ಮಗದೊಂದು, ಹೀಗೆ ಒಂದು ಪ್ರಯಾಣ. ವಿದ್ಯಾರ್ಥಿಗಳೇನಾದರೂ ವಿದೇಶದಲ್ಲಿ MS ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಎಕ್ಸಾಮಿನೇಷನ್ ಕ್ಲಿಯರ್ ಆಗುತ್ತೆ. ಉನ್ನತ ಮಟ್ಟದ ಒಂದು ಬಿಸ್ನೆಸ್ಗಾಗಿ ನೀವೇನಾದರೂ ಕನ್ಯಾ ರಾಶಿಯವರು ವಿದೇಶ ಪ್ರಯಾಣ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಸಕ್ಸಸ್ ಆಗುತ್ತೆ. ಅದೇ ರೀತಿ ಮಂಗಳನ ಸಂಚಾರವನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೆ ಕಚೇರಿ, ವ್ಯಾಪಾರದ ಸ್ಥಳ ಇರ್ಬೋದು, ಕೃಷಿಕರಿರ್ಬೋದು, ಮಾಧ್ಯಮ ಕ್ಷೇತ್ರ, ಪಾಲಿಟಿಕ್ಸ್, ಯಾರೆಲ್ಲ ಕನ್ಯಾ ರಾಶಿಯವರಿದ್ದೀರಿ, ನಿಮಗೆ ಈ ವಾರ ಬೊಂಬಾಟ್. ಎಂತಹ ರೆಪ್ಯುಟೇಷನ್ ಬರುತ್ತೆ, ಒಂದು ರೆಕಗ್ನೇಷನ್ ಬರುತ್ತೆ, ರಿವಾರ್ಡ್ ಬರುತ್ತೆ, ಅವಾರ್ಡ್ ಬರುತ್ತೆ ಅಂದರೆ ನೀವೇ ನೆಕ್ಸ್ಟ್ ವೀಕ್ ಕಮೆಂಟ್ ಮಾಡ್ತೀರಾ. ಬಹಳ ಒಳ್ಳೆಯದಿದೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ. ಆದರೆ ಖರ್ಚು ವೆಚ್ಚಗಳ ಮೇಲೆ ಗಮನ ಇಡಬೇಕಾಗತ್ತೆ. ಕನ್ಯಾ ರಾಶಿಯವರು ಹಣ ಹಿಂಗೆ ಬರುತ್ತೆ, ಹಂಗೆ ಹೋಗುತ್ತೆ, ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ನೋಡಿ, ವಿಶೇಷವಾಗಿ ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ದುಡಿದ ಕಷ್ಟಪಟ್ಟು ಬಂದಂಥ ಹಣ ಕೈಯಲ್ಲೇ ಇರಬೇಕು, ಖರ್ಚಾಗಬಾರ್ದು. ಬೆಳಿಬೇಕು ಅಂತಂದರೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂಥದ್ದು. ರಹಸ್ಯ ತ್ರಿಕೋನಗಳಿದೆ. ಇದು ಮನೆಗೆ ಬಂದರೆ ಸಾಕು, ಸಾಲವನ್ನು ಬೇರೆ ಸಮೇತ ಕಿತ್ತು ಹಾಕತ್ತೆ. ಜೀವನ ಪರ್ಯಂತ ಇನ್ನೊಬ್ಬರ ಮುಂದೆ ಕೈ ಒಡ್ಡೋದು ಬೇಡ, ಸಾಲ ಮಾಡೋದು ಬೇಡ. ಗೆಲುವೇ ಗೆಲುವು. ಮನೆಯಲ್ಲಿ ಸಂತಾನ ಪ್ರಾಪ್ತಿ, ಮದುವೆ ಸೆಟ್ ಆಗುತ್ತೆ, ಮಂಗಳ ಕಾರ್ಯ, ಸೈಟ್ ತಗೋತೀರಾ, 1-2 ಅಕ್ಷಯ ಪಾತ್ರೆ, ಕೇಳಿದ್ದನ್ನು ಕೊಡುವಂಥ ಅಕ್ಷಯ ಪಾತ್ರೆ ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಗುರುಗಳು ಹೇಳಿದಂತಹ ಶ್ರೀಚಕ್ರ ಬೇಕು ಅಂತ ಹೇಳಿ ಇದನ್ನು ನಿಮ್ಮ ಹೆಸರಿನಲ್ಲಿ ಪೂಜೆಗಿಟ್ಟು 30ರಿಂದ 55 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ಇನ್ನು ಮಂಗಳ 10ನೇ ಮನೆಯಲ್ಲಿರೋದ್ರಿಂದ ವಿಶೇಷವಾಗಿ ಈ ವಾರ ನೀವು ಕೆಲವೊಂದು ಬೋಲ್ಡ್ ದಿಟ್ಟ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಕನ್ಯಾ ರಾಶಿಯವರಿಗೆ ಆಗುತ್ತೆ. ಯಾವುದಕ್ಕೂ ನೀವು ಅಂಜಿಕೆ ಆತಂಕ ಪಡುವ ಅಗತ್ಯ ಇಲ್ಲ. ಹಾಗಂತ ಹೇಳಿ ಸತ್ಯ
ನಿಷ್ಠೆ, ನ್ಯಾಯ, ಧರ್ಮದ ವಿಚಾರದಲ್ಲಿ ಮಾತ್ರ ಬೋಲ್ಡ್ ಡಿಸಿಷನ್ನ ತಗೋತೀರಾ. ಯಾವುದು ನಿಮಗೆ ಅನ್ಯಾಯ ಅನಿಸುತ್ತೆ, ಅಸತ್ಯ ಅನಿಸುತ್ತೆ, ಆ ವಿಷಯದಲ್ಲಿ ನೀವು ಖಡಾಖಂಡಿತವಾಗಿಯೂ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಆ ಬೋಲ್ಡ್ ಡಿಸಿಷನ್ ತಗೊಳ್ಳೋದಕ್ಕೆ 10 ಜನ ಇದ್ದಾಗಲೂ ಕೂಡ ಇದು ಸತ್ಯ, ಇದು ಅಸತ್ಯ, ಇದು ನ್ಯಾಯ, ಇದು ಅನ್ಯಾಯ ಅಂತ ಎತ್ತಿ ತೋರಿಸುವಂತಹ ಮನೋಭಾವ, ಅದನ್ನು ಒಂದು ಸಾರ್ವಕಾಲಿಕವಾಗಿ ನೀವು ಸಿದ್ಧ ಮಾಡುವಂಥ ಮನಸ್ಥಿತಿ ಬರುತ್ತೆ. ಹೆದರಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ ಬೋಲ್ಡ್ ಡಿಸಿಷನನ್ನು ತಗೋತೀರಾ, ಖಂಡಿತ ಒಳ್ಳೆಯದಾಗತ್ತೆ. ಅದೇ ರೀತಿ ಹಣಕಾಸು ಅಂತ ಬಂದಾಗ ನಿಮಗೆ ನೋಡಿ, ಯಾವುದೋ ಒಂದು ಮೂಲದಿಂದ ದೊಡ್ಡ ಪ್ರಮಾಣದ ಹಣ ಬರಲಿಕ್ಕಿದೆ, ಆಸ್ತಿ ಮಾರಾಟ ಆಗಬಹುದು ಅಥವಾ ಪೂರ್ವಜರ ಆಸ್ತಿ ಸಿಗಬಹುದು. ಹಣ ಅಂದರೆ ಹಣದ ರೂಪದಲ್ಲಿ ಅದು ಬರಬೇಕಂತಿಲ್ಲ. ಪೂರ್ವಜರ ಆಸ್ತಿ ಕೂಡ ನಿಮ್ಮ ಹೆಸರಿಗೆ ಬಂದರೆ ಅದು ಅಪಾರ ಪ್ರಮಾಣದ ಹಣನೇ ಅಲ್ವಾ. ಸೊ ಹಾಗಾಗಿ, ಅಥವಾ ಫ್ಯಾಮಿಲಿ ಮೆಂಬರ್ಸ್ನಿಂದ ನಿಮ್ಮ ದೂರದ ಸಂಬಂಧಿ ಇರ್ಬೋದು, ಅಥವಾ ಅಜ್ಜಿ ಇರ್ಬೋದು, ಅಜ್ಜ ಇರ್ಬೋದು, ಅವರು ಬಂಗಾರದ ಆಭರಣಗಳನ್ನು ಕೊಟ್ಬಿಟ್ರೆ ಇದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳಿ, ಅದು ಕೂಡ ಅಪಾರ ಪ್ರಮಾಣದ ಹಣದ ಮೊತ್ತಕ್ಕೆ ಸಮಾನ ಅಲ್ವಾ. ಅದೇ ರೀತಿಯಾಗಿ ಇನ್ನು ದಾಂಪತ್ಯ ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಡಿವೇಷನ್ ಆಗುತ್ತೆ, ಫೋಕಸ್ ಔಟ್ ಆಗುತ್ತೆ. ಅದು ಬಿಟ್ಟರೆ ನೋಡ್ಕೊಳ್ಳಿ, ಫೋಕಸನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿ ಸ್ಟಡಿಯಲ್ಲಿ ಫೋಕಸ್ ಬೇಕು ಈ ರಾಶಿಯವರಿಗೆ ಅಂತಂದರೆ, ಪ್ರತಿದಿನ ಅವರ ತಾಯಂದರು ಮಕ್ಕಳಿಗೆ ಅರಿಶಿಣದ ತಿಲಕವನ್ನು ಮಾಡಿ ಹಣೆಗಿಡ್ತಾ ಬನ್ನಿ, ಫೋಕಸ್ ಕರೆಕ್ಟಾಗಿ ಸ್ಟಡಿ ಮೇಲೆ ಇರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ನಿದ್ದೆಗೆ ಡಿಸ್ಟರ್ಬೆನ್ಸ್, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಓವರ್ ಥಿಂಕಿಂಗ್. ನೋಡಿ, ಮಲಗಿರ್ತೀರ, ನಿಮಗೆ ನಿದ್ದೆ ಬರ್ತಿರಲ್ಲ, ಏನೋ ಒಂದು ಯೋಚನೆ ಬರುತ್ತೆ, ಅದಾದ ತಕ್ಷಣ ಅದಕ್ಕೆ ಲಿಂಕ್ ಆಗಿ ಇನ್ನೊಂದು ಯೋಚನೆ, ಆ ಯೋಚನೆ ಮುಗಿಯೋಷ್ಟರಲ್ಲಿ ಮತ್ತೊಂದು, ಇದಕ್ಕೆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಒಂದು ಸಲ ಜಾತಕವನ್ನು ಹಾಗೇನಾದರೂ ಇದ್ದರೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾವ ದಶಭುಕ್ತಿ ನಡೀತಾ ಇದೆ ನೋಡಿ ಹೇಳ್ತೀನಿ, ಅದಕ್ಕೆ ಸರಳವಾದಂಥ ರೆಮಿಡಿಯನ್ನು ಹೇಳ್ಕೊಡ್ತೀನಿ, ಮತ್ತು ವೈದ್ಯಕೀಯವಾಗಿ ಕೂಡ ಯಾವ ರೀತಿಯ ಚಿಕಿತ್ಸೆಗೆ ಮುಂದಾಗಬೇಕು ಅಂತ ಹೇಳಿ ನಿಮಗೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಗುವಂತೆ ಮಾಡೋಣ. ವಿಶೇಷವಾಗಿ ಈ ವಾರ ಈ ರಾಶಿಯವರು, ಕನ್ಯಾ ರಾಶಿಯವರು, ಪ್ರಯಾಣದ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಅವಘಡಗಳನ್ನು ತೋರಿಸುತ್ತೆ. ಹಾಗಾಗಿ ಜಾಗೃತಿಯಾಗಿ ವಾಹನ ಚಾಲನೆ ಮಾಡಬೇಕಾಗತ್ತೆ. ಸಡನ್ ಆಗಿ ಓವರ್ ಸ್ಪೀಡಾಗಿ ಹೋಗಬೇಡಿ. ಒಂದು ಸ್ವಲ್ಪ ವಿಶೇಷವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಹಾಗಾಗಿ ಲೈಫ್ ಸ್ಟೈಲಲ್ಲಿ ನೀವು ಡ್ರಾಸ್ಟಿಕ್ಕಾಗಿ ಚೇಂಜ್ ಮಾಡಿಕೊಂಡ್ರೆ ಬಹಳ ಕಷ್ಟ ಇದೆ ಈ ವಾರ. ಹಾಗಾಗಿ ಜಾಗೃತಿಯಾಗಿರಬೇಕು. ಒಳ್ಳೆ ಕಲರ್ಫುಲ್ ಆದಂಥ ಫುಡ್ಡನ್ನು ತಿಂದ್ಬಿಡೋದು, ಆಮೇಲೆ ಎಸಿಡಿಟಿ, ಅಜೀರ್ಣ, ಫುಡ್ ಪಾಯ್ಸನ್ನು, ವಾಂತಿ, ವಾಮಿಟಿಂಗು, ಈ ರೀತಿಯಾದಂಥ ತೋರಿಸ್ತಾ ಇದೆ. ಬಹಳ ಆಹಾರ ವಿಷಯದಲ್ಲಿ ಜಾಗ್ರತೆ, ಪ್ರಯಾಣ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಅದನ್ನು ನೋಡ್ಕೊಳ್ಳಿ. ಮತ್ತು ಹಸಿರು ಬಣ್ಣ, ಬಿಳಿ ಬಣ್ಣ ಶುಭ ತರುತ್ತೆ. ಅದೇ ರೀತಿ ಈಶಾನ್ಯ ದಿಕ್ಕು ಶುಭ ಇರುತ್ತೆ. ನಂಬರ್ 5, 7 ಶುಭ. ಬುಧವಾರ, ಶುಕ್ರವಾರ ನಿಮಗೆ ಅತ್ಯಂತ ಶುಭ ಇರುತ್ತೆ. ವಿಷ್ಣು ಸಹಸ್ರನಾಮ ಓದಬೇಕು ಅಂತ ತೋರಿಸ್ತಾ ಇದೆ. ಇಲ್ಲ ಗುರುಗಳೇ, ಸಮಯದ ಅವಕಾಶ ಇಲ್ಲ ಅಂತಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿದರೆ ಅತ್ಯಂತ ಶುಭ. ಅದೇ ರೀತಿ ನೋಡಿ, ಹನುಮಾನ್ ಚಾಲಿಸವನ್ನು ಕೂಡ ಬೆಳಗ್ಗೆ ಒಂದು ಸಲ ದಯಮಾಡಿ ಈ ವಾರ ಪೂರ್ತಿ ಓದ್ಬಿಟ್ಟು ಮನೆಯಿಂದ ಕೆಲಸಕ್ಕೆ ಹೊರಟ್ರೆ ಶುಭ. ಮನೆಯಲ್ಲಿರೋರು ಓದ್ಕೋಬಹುದು. ಅದೇ ರೀತಿ ತುಳಸಿ ಗಿಡಕ್ಕೆ ತಪ್ಪದೇ ನೀರು ಹಾಕಿ, ಪ್ರತಿದಿನ ನೀರು ಹಾಕಬೇಕು. ವಿಶೇಷವಾಗಿ ಈ ರಾಶಿಯವರು ತುಳಸಿ ಗಿಡಕ್ಕೆ ನೀರು ಹಾಕಿ, ಮಣ್ಣು ಹಸಿಯಾಗಿರುತ್ತೆ, ಅದನ್ನು ತಿಲಕದ ರೂಪದಲ್ಲಿ ಹೆಬ್ಬೆರಳಿಂದ ಹಣೆಗಿಟ್ಕೊಂಡು ಕೆಲಸಕ್ಕೆ ಹೊರಡೋದ್ರಿಂದ ಜಯ ವಿಜಯ ನಿಮ್ಮದೇ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಈ ವಾರದ ತುಲಾರಾಶಿಯ ಭವಿಷ್ಯವನ್ನು ನೋಡಲಿಕ್ಕಾಗಿ ನೋಡಿ, ಅದ್ಭುತವಾದಂತಹ ವಾರ. ಚಂದ್ರಗ್ರಹಣ, ಸೂರ್ಯಗ್ರಹಣ ಒಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದೆ ತುಲಾರಾಶಿಯವರಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ತಾತ್ಕಾಲಿಕ. ಒಂದು 30ರಿಂದ 40 ದಿವಸ ಅದರ ಬ್ಯಾಡ್ ಎಫೆಕ್ಟ್, ನೆಗೆಟಿವ್ ಎಫೆಕ್ಟ್ ಇರುತ್ತೆ. ದೊಡ್ಡ ಮಟ್ಟದಲ್ಲೆಲ್ಲ ಸ್ವಲ್ಪ ಸಾಸಿವೆ ಕಾಳಿನಷ್ಟು ಅದು ಕಿರಿಕಿರಿ ಕೊಡುತ್ತೆ. ಆದರೆ ಈ ವಾರದ ಗ್ರಹ ಸಂಚಾರ, ಗ್ರಹ ಸ್ಥಿತಿಗಳನ್ನು ನೋಡಲಿಕ್ಕಾಗಿ ಸೂರ್ಯನ ಸಂಚಾರ ನಿಮಗೆ ಗೇನ್ಸನ್ನು ತಂದು ಕೊಡ್ತಾ ಇದೆ. ಹಣಕಾಸಿನ ಗೇನ್, ಮಾನಿಟರಿ ಫಂಡ್ ಗೇನ್ ಆಗುತ್ತೆ. ಅಂತಂದರೆ ನೀವೇನು ಹಣ ಸಂಚಯ ಮಾಡಿರ್ತೀರಿ, ಅದಕ್ಕೆ ಇನ್ನೊಂದು ಚೂರು ಹಣ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಖುಷಿ ವಿಚಾರ ಅಲ್ವಾ? ಕಾಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹಣಕಾಸಿನ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ಆರ್ಥಿಕವಾಗಿ ಪ್ರಗತಿ ಆಗೇ ಆಗುತ್ತೆ. ತುಲಾರಾಶಿಯವರಿಗೆ ವಿಶೇಷವಾಗಿ ಜೀವನ ಪರ್ಯಂತ ಹಣಕಾಸಿಗೆ ಯಾವುದೇ ಸಮಸ್ಯೆ ಬರಬಾರ್ದಪ್ಪ ನಮಗೆ ಅಂತಂದರೆ, ಮಹಾಲಕ್ಷ್ಮಿ, ಕುಬೇರ ಹಾಗೂ
ವಿಶೇಷವಾಗಿ ಶುಕ್ರನ ಕೃಪೆ ಇರಬೇಕು ಅಂತಂದರೆ, ನಿಮ್ಮ ತುಲಾರಾಶಿಗೆ ಶುಕ್ರ ನೋಡಿ ಅಧಿಪತಿ, ನಿಮಗೆ ಬೇಕೇ ಬೇಕು ಕೃಪೆ ಅಂತಂದರೆ ಈ ಒಂದು ವಿಶೇಷವಾದಂಥ ದೈವಿ ವಸ್ತುವನ್ನು ಮನೆಗೆ ತಂದಿಟ್ಟು ಪೂಜೆ ಮಾಡೋದಕ್ಕೆ ಮರಿಬೇಡಿ. ನೀವು ತುಲಾರಾಶಿಯವರು ನಿಮಗೆ ಅತ್ಯಂತ ಆಗಿ ಬರುವಂತಹ ವಸ್ತು ಯಂತ್ರ ಅಂದರೆ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಎಷ್ಟೋ ಜನ ವೀಕ್ಷಕರು ನಮ್ಮ ತುಲಾರಾಶಿಯವರು ಫೋನ್ ಮಾಡ್ತಾ ಇರ್ತಾರೆ, ಗುರುಗಳೇ ನಾವು ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡ್ವಿ, ನಮ್ಮ ಜೀವನದಲ್ಲಿ ಏನೋ ಒಂದು ಮಿರಾಕಲ್ಲೇ ಆಗ್ಬಿಡ್ತು, ನಾನು ಎಷ್ಟೋ ದಿವಸದಿಂದ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೆ, ಅದು ಆಗ್ತಾನೇ ಇರಲಿಲ್ಲ ಬಿಡಿ, ಕೆಲಸ ಪಟ್ಟಂತ ಸಿಕ್ಬಿಡ್ತು, ಅದು ಶ್ರೀಚಕ್ರ ಯಂತ್ರ ಬುಕ್ ಇನ್ನೂ ಮನೆಗೆ ಬಂದಿಲ್ಲ ಗುರುಗಳೇ, ಮದುವೆ ಸೆಟ್ ಆಯಿತು, ಸೈಟ್ ಬುಕ್ ಮಾಡಿಕೊಂಡೆ, ಸಾಕಷ್ಟು ಗುಡ್ ನ್ಯೂಸ್ ಕೊಡ್ತಾ ಇರ್ತಾರೆ. ನೀವು ಕೂಡ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ಇದರಿಂದ ಒಳಿತನ ಕಾಣಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಇದನ್ನು ಬುಕ್ ಮಾಡಿಕೊಂಡು 30 ರಿಂದ 55 ದಿವಸದೊಳಗಡೆ ನಿಮ್ಮ ಮನೆಗೆ ಬರುತ್ತೆ, ನೀವು ಕೂಡ ಗೆಲುವನ್ನು ಕಾಣ್ಬೋದು. ವೀಕ್ಷಕರೇ, ವಿಶೇಷವಾಗಿ ಇನ್ನು ಕೆಲಸ ಕಾರ್ಯ ಅಂತ ನೋಡ್ಲಿಕ್ಕೆ ಬಂದಾಗ ತುಲಾರಾಶಿಯವರಿಗೆ ಒಳ್ಳೆಯದಿದೆ, ಆರ್ಥಿಕ ಪ್ರಗತಿ ಆಗುತ್ತೆ. ನೀವು ಕಾನೂನು ಕ್ಷೇತ್ರ, ಅಡ್ಮಿನಿಸ್ಟ್ರೇಟರ್, ಪಬ್ಲಿಕ್ ರಿಲೇಷನ್ಸ್, ಹಾಗೆ ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ ಕ್ಷೇತ್ರದಲ್ಲಿ ಯಾರು ತುಲಾರಾಶಿಯವರು ಕೆಲಸ ಮಾಡ್ತಿದ್ದೀರಿ, ಈ ವಾರ ಪ್ರಮೋಷನ್ ಹಾಗೂ ಹಣಕಾಸಿನ ಲಾಭ ಕಟ್ಟಿಟ್ಟ ಬುತ್ತಿ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ವಿದ್ಯಾರ್ಥಿಗಳಿಗೆ, ತುಲಾರಾಶಿ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬರಬೇಕು ಅಂದರೆ ಅವರು ಓದೋಕ್ಕೆ ಕೂರೋದಕ್ಕಿಂತ ಮುಂಚೆ ಮತ್ತು ಓದಿ ಮುಗಿಸಿದ ನಂತರ 11 ಸಲ ಕಂಪಲ್ಸರಿ, ಇಲ್ಲ ಗುರುಗಳೇ ಬರೀ ನಾವು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ವಿ ಆಮೇಲೆ ಮರ್ತು ಬಿಟ್ಟಿವಿ ಅನ್ನಂಗಿಲ್ಲ, ಓದೋದಕ್ಕೆ ಕೂರೋಕ್ಕಿಂತ ಮುಂಚೆ 11 ಸಲ ಓಂ ಗಂಗಣಪತಯೇ ನಮಃ ಸ್ಟಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಡಿ ಮುಗಿದ್ಮೇಲೆ 11 ಸಲ ಓಂ ಗಂಗಣಪತಯೇ ನಮಃ. ರಿಸಲ್ಟ್ ನಾನು ಹೇಳಲ್ಲ, ನೀವೇ ಹೇಳ್ತೀರ. ದಾಂಪತ್ಯದಲ್ಲಿ ಪ್ರಗತಿ ಇದೆ, ಹೊಂದಾಣಿಕೆ ಇರುತ್ತೆ. ಒಂದು ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ತುಲಾರಾಶಿಯವರಿಗೆ ಈ ವಾರ ಇದೆ, ಅದ್ಭುತವಾದಂಥ ಪ್ರಗತಿ ಇದೆ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಡೈಜೆಷನ್ ಇಶ್ಯೂಸ್ ಬರುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ಗಳು, ಸ್ಟ್ರೆಸ್ ಕಾಣಿಸ್ಕೋಬೋದು, ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಬಿಳಿ ಬಣ್ಣ ಮತ್ತು ಪಿಂಕ್ ಶುಭ ತರುತ್ತೆ. ಪಶ್ಚಿಮ ದಿಕ್ಕು ಶುಭ, ನಂಬರ್ 6, 9 ಶುಭ ತರುತ್ತೆ. ಶುಕ್ರವಾರ ಮತ್ತು ಭಾನುವಾರ ಅತ್ಯದ್ಭುತವಾಗಿ ಈ ವಾರ ವರ್ಕ್ ಆಗುತ್ತೆ ನಿಮಗೆ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರ 11 ಸಲ ಮನೆಯಿಂದ ಹೇಳ್ಕೊಂಡು ಕೆಲಸಕ್ಕೆ ಹೊರಟ್ರೆ ಜಯ ವಿಜಯ ನಿಮ್ಮದೇ. ಮನೆ ಬಾಗಿಲು ಹೊರಗಡೆ ಜಯ ವಿಜಯ ಅಂತ ರಂಗೋಲಿಯಲ್ಲಿ ಬರೆಯೋದಕ್ಕೆ ಮರಿಬೇಡಿ. ನೀವು ಮನೆ ಒಳಗಡೆ ಹೋಗ್ತಾ ಇದ್ದೀರಿ ಅಂದರೆ ಎಡಗಡೆ ಜಯ, ಬಲಗಡೆ ವಿಜಯ ರಂಗೋಲಿಯಲ್ಲಿ ಸ್ಪಷ್ಟ ನಮ್ಮ ಮುದ್ದಾದ ಕನ್ನಡ ಭಾಷೆಯಲ್ಲಿ ಜಯ ಮತ್ತು ವಿಜಯ ಅಂತ ಬರೀಲೇಬೇಕು. ಜಯ ವಿಜಯ ಯಾರು? ವಿಷ್ಣುವಿನ ದ್ವಾರಪಾಲಕರು. ವಿಷ್ಣುವಿನ ದ್ವಾರಪಾಲಕರು ನಮ್ಮ ಮನೆ ಎದುರುಗಡೆ ಇದ್ದರೆ ಯಾವ ಕೆಟ್ಟ ಶಕ್ತಿ ಒಳಗಡೆ ಬರೋದಿಲ್ಲ. ಕಂಪಲ್ಸರಿ ಯಾರು ಜಯ ವಿಜಯ ಬಾಗಿಲು ಹೊರಗಡೆ ಬರ್ತಾರೆ ಅವರು ದಿನದಿಂದ ದಿನಕ್ಕೆ ಪ್ರಗತಿಯನ್ನು, ಸಂತೋಷ, ಹಣಕಾಸನ್ನು, ಪ್ರಗತಿಯನ್ನು ಕಾಣ್ತಾ ಹೋಗ್ತಾರೆ. ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ವೀಕ್ಷಕರೇ, ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿಯ ದೇವಾಲಯದಲ್ಲಿ ಅಕ್ಕಿ 1 kg, ಸಕ್ಕರೆ 1 kg, ಹಾಲು 1 ಲೀಟರ್ ದಾನ ಮಾಡಿ ನೋಡಿ. ಮುಂದಿನ ವಾರ ಬರೋ 1 ವಾರದೊಳಗಡೆ ಗುಡ್ ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯ ಈ ವಾರದ ಫಲಾಫಲಗಳನ್ನು ನೋಡಲಿಕ್ಕಾಗಿ ಚಂದ್ರಗ್ರಹಣ ಒಂದು ಸ್ವಲ್ಪ ನಿಮಗೆ ಆತಂಕ, ಫಿನಾನ್ಷಿಯಲ್ ಬ್ಲಾಕೇಜಸ್, ಹಾಗೆ ನಿಮ್ಮ ಕರಿಯರಲ್ಲಿ ಯಾರೋ ಒಬ್ಬ ಅನಾಮಿಕ ಗುಪ್ತ ಹಿತಶತ್ರುವನ್ನೇ ಹುಟ್ಟು ಹಾಕ್ಬಿಡುತ್ತೆ. ಆತ ನಿಮಗೆ ಹಿತವನ್ನು ಬಯಸ್ತಾ ಇರ್ತಾನೆ, ಮುಖದ ಎದುರುಗಡೆ ಚೆನ್ನಾಗಿ ಮಾತಾಡ್ತಾ ಇರೋದು, ಬೆನ್ನ ಹಿಂದುಗಡೆ ಬೈಯೋದು, ಈ ರೀತಿಯಾದಂಥ ಒಬ್ಬ ಶತ್ರು ಕ್ರಿಯೇಟ್ ಆಗುತ್ತೆ. ಅವನ ಶತ್ರುತ್ವ ಏನು ಜಾಸ್ತಿ ದಿನ ಇರಲ್ಲ ಬಿಡಿ, ಹಬ್ಬ ಅಂದರೆ 30 ರಿಂದ 40 ದಿವಸದಲ್ಲಿ ಅದು ತೊಲಗಿ ಹೋಗುತ್ತೆ. ಬಟ್ ಚಂದ್ರಗ್ರಹಣ ಒಂಚೂರು ತೊಂದರೆ ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ, ಅದನ್ನು ನೋಡ್ಕೊಳ್ಳಿ. 10ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಸಿಂಹರಾಶಿಯಲ್ಲಿ ನಿಮಗೆ ಕರಿಯರ್, ಸ್ಟೇಟಸ್ ಮತ್ತು ಕರ್ಮ ತೋರಿಸುತ್ತೆ. ಅಂದರೆ ಕರ್ಮ ಅಂದರೆ ಕೆಲಸ, ಹಿಂದಿನ ಜನ್ಮದ ಕರ್ಮದ ಫಲಗಳಂತ ಹೇಳ್ತೀವಲ್ಲ, ಅವು ಯಾವುದೋ ಒಂದು ವಿಚಾರ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿಮ್ಮ ನೇಬರ್ ಜೊತೆಗೆ ಸ್ವಲ್ಪ ಸಿವಿಯರ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಜಗಳ, ನಿಮ್ಮ ಆತ್ಮೀಯ ಸ್ನೇಹಿತನ ಜೊತೆಗೆ ತುಂಬ ಕ್ಲೋಸ್ ಫ್ರೆಂಡ್ ಜೊತೆಗೆ ಜಗಳ ಆಗುವಂಥದ್ದು, ಆಫೀಸಲ್ಲಿ ಒಬ್ಬ ಗುಪ್ತ ಶತ್ರುವಿನ ಕಾಟ, ಈ ರೀತಿಯಾಗಿ ಸ್ವಲ್ಪ ಕಿರಿಕಿರಿ ಇದೆ ವೃಶ್ಚಿಕ ರಾಶಿಯವರಿಗೆ ಈ ವಾರ. ಇದು ಏನು ಮಾಡುತ್ತೆ ಅಂದರೆ ಮನೆಗೆ ಬಂದ ಮೇಲೆ ಕೌಟುಂಬಿಕವಾಗಿಯೂ ಕೂಡ ಡಿಸ್ಟರ್ಬೆನ್ಸ್ ಅದು ಹಾಗೇ ಕ್ಯಾರಿ ಆಗಿರುತ್ತೆ ಮೈಂಡಲ್ಲಿ. ಮಕ್ಕಳ ಮೇಲೆ ಕಿರ್ಚಾಡೋದು, ಹೆಂಡತಿ ಮೇಲೆ ಜಗಳನೋ, ಈ ರೀತಿ ಆಗಿರುತ್ತೆ. ಸ್ವಲ್ಪ ಜಾಗೃತಿಯಾಗಿ ತಾಳ್ಮೆಯಾಗಿರಿ. ಇಂಥ ಕೆಲವು ಸಂದರ್ಭಗಳಲ್ಲಿ ನಮಗೆ ಹೆಲ್ಪಿಗೆ ಬರುವಂಥದ್ದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು ವೀಕ್ಷಕರೇ, ನಾವು ಬೆಳಗ್ಗೆ ಆಫೀಸಿಗೆ ಹೋಗಬೇಕಾದ್ರೆ ಒಂದ್ಸಲ ಶ್ರೀಚಕ್ರದ ಎದುರುಗಡೆ ಒಂದು 5 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಪಠಣೆ ಮಾಡಿ ಮನೆಯಿಂದ ಹೊರಗಡೆ ಹೊರಟ್ರೆ ಅವತ್ತಿನ ಯಾವ ಕೆಲಸದಲ್ಲಿಯೂ ಕೂಡ ನಮ್ಮನ್ನು ತಡೆದು ನಿಲ್ಲಿಸೋದಕ್ಕೆ ಯಾರಿಗೂ ಆಗೋದಿಲ್ಲ. ಸತ್ಯ, ನಿಷ್ಠೆ, ನ್ಯಾಯ, ಧರ್ಮದ ಹಾದಿಯಲ್ಲಿ ನಡೆದರೆ
ಎಲ್ಲ ಗೆಲುವು ನಮ್ಮದೇ ಆಗುತ್ತೆ. ಗುಪ್ತ ಶತ್ರು ಹಿತಶತ್ರು ಕಾಟಗಳೆಲ್ಲ ನಿರ್ನಾಮ ಆಗುತ್ತೆ. ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಸದಾ ಕೈಯಲ್ಲಿ ಹಣಕಾಸಿರುತ್ತೆ. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ತೊಲಗಿ ಹೋಗಬೇಕು. ಜಯ ವಿಜಯ ನಿಮಗಾಗಬೇಕು ಅಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಹಿಂದೆ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ವೃಶ್ಚಿಕ ರಾಶಿಯವರಿಗೆ ಆಗಿ ಬರುವಂಥ ಶ್ರೀಚಕ್ರ ಯಂತ್ರ ಇದು. ನೀವು ತರಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಹೇಗೆ ಏಳಿಗೆ ಆಗುತ್ತೆ ನೋಡಿ. ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. 30 ರಿಂದ 55 ದಿನಗಳೊಳಗಡೆ ನಿಮ್ಮ ಮನೆ ಬಾಗಿಲಿಗೆ ಶ್ರೀಚಕ್ರ ಯಂತ್ರ ಬರುತ್ತೆ. ಬರಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಕೊಳ್ಳಿ. ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಅದೇ ರೀತಿ ವೀಕ್ಷಕರೇ, ಈ ವಾರ ನಿಮಗೆ ಕಮ್ಯುನಿಕೇಷನ್ನಲ್ಲಿ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಅಂದರೆ ನಾವು ಮಾತಾಡುವಂತಹ ಒಂದು ಶಬ್ದಗಳಾಗಿರ್ಬೋದು, ಇಮೇಲ್ ಕಮ್ಯುನಿಕೇಷನ್ ಆಗಿರ್ಬೋದು, ಎಲ್ಲೋ ಸ್ವಲ್ಪ ಗಡಿಬಿಡಿ ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ಇದೇ ನೋಡಿ ಮುಂದೆ ಹೋಗಿ ಗುಪ್ತ ಶತ್ರುವಿನ ಹಿತರ ಶತ್ರು ಅವ್ರು ಕಾಯ್ತಾ ಇರ್ತಾರೆ ನಿಮ್ಮ ಮೇಲೆ ಒಂದೇನಾದರೂ ಕಲ್ಲು ಎಸಿಬೇಕು ಅಂತ. ಅದೇನೋ ಗಾದೆ ಮಾತು ಇದೆಯಲ್ಲ, ಗೂಳಿ ಬಿದ್ದರೆ ಆಳಿಗೊಂದು ಕಲ್ಲು ಅಂತ ಹೇಳಿ. ಆ ಗೂಳಿ ಒಂದು ಗುಟ್ರು ಹಾಕ್ಕೊಂಡು ಎಲ್ಲ ಓಡಾಡಬೇಕಾದ್ರೆ ಎಲ್ಲರೂ ಭಯ ಪಡ್ತಾರೆ. ಅದನ್ನ ಎಲಕ್ಕೆ ಬಿತ್ತಾ, ನಾನು ಒಂದು ಕಲ್ಲು ನೀನು ಒಂದು ಕಲ್ಲು ಅಂತ ಎಸಿತಾ ಇರ್ತಾರೆ. ಆ ರೀತಿಯ ಸಂದರ್ಭ ಆಗುತ್ತೆ. ನಿಮ್ಮನ್ನು ಸಿಕ್ಕಿ ಹಾಕಿಸುವಂಥ ಪ್ರಯತ್ನ ವೃಶ್ಚಿಕ ರಾಶಿಯವರು ಹುಷಾರಾಗಿರಬೇಕಾಗತ್ತೆ. ಇನ್ನು ಯಾರ್ಯಾರು ಟೀಚಿಂಗ್ ಪ್ರೊಫೆಷನಲ್ ಇದ್ದೀರಿ, ಒಂದು ಕಾನೂನು ಕ್ಷೇತ್ರದಲ್ಲಿ, ಆಧ್ಯಾತ್ಮ ಕ್ಷೇತ್ರದಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀರಿ, ಅಡ್ಮಿನಿಸ್ಟ್ರೇಷನ್ ಕ್ಷೇತ್ರ, ಮಾಧ್ಯಮ, ಶಿಕ್ಷಣ, ಇಂಥ ಕ್ಷೇತ್ರದಲ್ಲಿರುವವರಿಗೆ ಎಲ್ಲೋ ಒಂದು ಕತ್ತಲಲ್ಲಿ ಒಂದು ಬೆಳಕಿನ ಕಿರಣ ಅನ್ನೋ ಥರ ಒಂದು ಆಶಾಭಾವ ಮೂಡಿ ಬರುತ್ತೆ. ಚೆನ್ನಾಗಿದೆ. ಇನ್ನು ರಿಲೇಷನ್ಶಿಪ್ ಅಂತ ನೋಡಲಿಕ್ಕಾಗಿ ದಾಂಪತ್ಯದಲ್ಲಿ ಕಿರಿಕಿರಿ ಇರುತ್ತೆ. ಮಕ್ಕಳ ಮೇಲೂ ಕೂಡ ಒಂದು ಇದರ ಪ್ರಭಾವ ಪರಿಣಾಮ ಆಗುತ್ತೆ. ವೃಶ್ಚಿಕ ರಾಶಿಯ ಮಕ್ಕಳು ಈ ವಾರ ಸ್ಟಡಿ ಮೇಲೆ ಹೆಚ್ಚಾನು ಹೆಚ್ಚು 50% ಕಾನ್ಸಂಟ್ರೇಷನ್ ಕಳ್ಕೊತಾರೆ. ಅದು ಆಗಬಾರ್ದು ಅಂದರೆ ಅವ್ರ ತಾಯಂದ್ರೆ ಏನು ಮಾಡಬೇಕು, ಅವರು ಸ್ಟಡಿ ಮಾಡುವಂತಹ ಟೇಬಲಿನ ಮೇಲೆ ಅಟ್ಲೀಸ್ಟ್ ಒಂದು ಹಳದಿ ಬಣ್ಣದ ಬಟ್ಟೆ, ಅದರ ಒಳಗಡೆ ಅರಿಶಿಣದ ಕೊಂಬು ಮತ್ತು ಅದರ ಒಳಗಡೆ ವಿಶೇಷವಾದಂತಹ ಒಂದು ರೂಪಾಯಿ ಕಾಯಿನ್, ಸರಸ್ವತಿ ದೇವಿಯ ಹೆಸರೇಳಿ ₹1 ಕಾಯಿನ್, ಹಳದಿ ಅರಿಶಿಣದ ಹೊಸ ಬಟ್ಟೆ, ಒಂದು ಸ್ವಲ್ಪ ಅರಿಶಿಣ ಪುಡಿ ಅಥವಾ ಅರಿಶಿಣದ ಕೊಂಬು, ₹1, ಅದನ್ನಿಟ್ಟು ಸರಸ್ವತಿ ದೇವಿಯನ್ನು ನೆನೆಸ್ಕೊಂಡು ಈ ವಾರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಒಂದು ವಾರ ಆದಮೇಲೆ ಆ ಬಟ್ಟೆ ಸಮೇತ ಅದನ್ನು ದೇವಸ್ಥಾನದಲ್ಲಿ ದಾನ ಮಾಡಬಹುದು. ಇದನ್ನು ಮಾಡ್ಕೊಂಡು ನೋಡಿ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಈ ವಾರ ಒಂದು ಸ್ವಲ್ಪ ನಿಮಗೆ ಡಯಟ್ ಅಂದರೆ ಆರೋಗ್ಯಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಜೀರ್ಣ ಸಮಸ್ಯೆ, ಬೆನ್ನು ನೋವು, ಮಂಡಿ ಮೊಣಕಾಲು ನೋವು ಇದೆಲ್ಲ ಕಾಡಿಸ್ಕೋಬೋದು. ಮೆಡಿಟೇಷನ್, ಧ್ಯಾನ, ಯೋಗ, ಪ್ರಾಣಾಯಾಮಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕಾಗತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಆರಾಮಾಗಿ ಕೂತ್ಕೊಂಡು ಕೇಳಿ. ಪವಮಾನ ಜಗದ ಪ್ರಾಣ ಆಂಜನೇಯನ ಕೃಪೆಗೆ ಮತ್ತು ಹಣಕಾಸಿನ ಆಕರ್ಷಣೆಗೆ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ವಿಶೇಷವಾದಂತಹ ಭಕ್ತಿಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಲ್ಲವನ್ನ ಕೇಳಿ. ರಿಸಲ್ಟ್ ನಾನು ಹೇಳಲ್ಲ, ನೀವೇ ಹೇಳ್ತೀರಿ. ಅದೇ ರೀತಿ ಈ ವಾರ ಮೆರೂನ್ ಬಣ್ಣ ಮತ್ತು ಡೀಪ್ ರೆಡ್ ಬಣ್ಣ ನಿಮಗೆ ಆಗಿ ಬರುತ್ತೆ. ಈಶಾನ್ಯ ದಿಕ್ಕು ಶುಭ. ನಂಬರ್ 29 ಅತ್ಯಂತ ಶುಭ. ಮಂಗಳವಾರ ಮತ್ತು ಗುರುವಾರ ಅತ್ಯಂತ ಶುಭಪ್ರದವಾಗಿರುತ್ತೆ. ಓಂ ನಮೋ ಭಗವತೆ ನೋಡಿ, ವಿಶೇಷವಾದಂಥ ಮಂತ್ರ ಹೇಳ್ಕೊಡ್ತೀನಿ. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ. ನಿಮಗೇನಾದರೂ ಆ ಥರ ಕಿರಿಕಿರಿ ಆಯಿತು, ಆಫೀಸಲ್ಲಿ ಜಗಳ ಆಯಿತು, ಹಿತಶತ್ರುವಿನ ಕಾಟ ಆಯಿತು ಅಂತಂದರೆ ಸಮಾಧಾನವಾಗಿ ಒಂದು ಕಡೆ ಕೂತ್ಕೊಳ್ಳಿ. 11 ಸಲ ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಪಠಣೆ ಮಾಡ್ಕೊಳ್ಳಿ 11 ಸಲ. ಈ ವಾರ ಮಂಗಳವಾರ ಸ್ವಲ್ಪ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 ಲೀಟರ್ ಹಾಲನ್ನು ಕೊಟ್ಟು ಬರುವಂತಹ ಅಭಿಷೇಕಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ತುಳಸಿಯ ಮುಂದೆ ಪ್ರತಿದಿನ ಸಂಜೆ ಸೂರ್ಯಾಸ್ತಾದ ಮೇಲೆ 2 ತುಪ್ಪದ ದೀಪವನ್ನು ಬೆಳಗಿ ಈ ವಾರ ಪೂರ್ತಿ ಇಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ವೀಕ್ಷಕರೇ, ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯವರಿಗೆ ಈ ವಾರ ವಿಶೇಷವಾದಂತಹ ಲಕ್, ಫಾರ್ಚೂನ್, ಅದೃಷ್ಟ ಅಂತ ತೋರಿಸ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್, ಶುಭ ಹಾರೈಕೆಗಳು. ನೋಡಿ, ಧನುರಾಶಿಯವರಿಗೆ ಈಗಲೇ ನಾನು ಒಂದು ಕಿವಿ ಮಾತನ್ನು ಮತ್ತು ಮಾರ್ಗದರ್ಶನ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನಿಮ್ಮ ಜೀವನದಲ್ಲಿ ಕಾಲಕಾಲಕ್ಕೆ ಅದೃಷ್ಟ, ಫಾರ್ಚೂನ್ ಎಲ್ಲವೂ ಲಕ್ ಶೈನ್ ಆಗಬೇಕು ಅಂತಂದರೆ, ಕೈಯಲ್ಲಿ ಸಾಕಷ್ಟು ಹಣ ಇಟ್ಕೊಂಡು ನೀವು ಜೀವನ ಮಾಡಬೇಕು ಅಂತಂದರೆ, ಮನೆಯಲ್ಲಿ ಸಂತಾನ ಪ್ರಾಪ್ತಿಯಾಗಬೇಕು, ಸೈಟ್ ತಗೋಬೇಕು, ಭೂಮಿ ಕೊಂಡ್ಕೊಳ್ಬೇಕು, ವಾಹನ ಕೊಂಡ್ಕೊಳ್ಬೇಕು, ನಾವು ಅಷ್ಟೈಶ್ವರ್ಯವಂತರಾಗಿ ಬಾಳಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮಗೆ ಆಗಿ ಬರುವಂಥದ್ದು ಧನುರಾಶಿಯವರು ಯಾರು ಇದನ್ನು ಮನೆಗೆ ತರಿಸಿ ಪೂಜೆ ಮಾಡ್ತಾರೋ ನಿಮಗೆ
ಮಹಾಲಕ್ಷ್ಮಿ, ಕುಬೇರ ಹಾಗೂ ಶುಕ್ರನ ಕೃಪೆ ಸಂಪೂರ್ಣವಾಗಿ ಇರುತ್ತೆ. ವಿಶೇಷ 13 ತ್ರಿಕೋನ ಇದೆ ಇದರಲ್ಲಿ. ಒಂದೊಂದು ತ್ರಿಕೋನ ಕೂಡ ಒಂದೊಂದು ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಬರುತ್ತೆ. ತಡ ಮಾಡೋದು ಬೇಡ, ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ನೀವು ಇದನ್ನು ಬುಕ್ ಮಾಡಿಕೊಂಡ್ರೆ ಸಾಕು. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಬುಕ್ ಮಾಡ್ಕೊಳ್ಳಿ. 30 ರಿಂದ 55 ದಿವಸದೊಳಗಡೆ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಬರ್ತಾಳೆ. ಒಂದು ಬರಮಾಡಿಕೊಂಡು ಪೂಜೆ ಮಾಡುವಂತಹ ವ್ಯವಸ್ಥೆ ಮಾಡಿಕೊಳ್ಳಿ. ವೀಕ್ಷಕರೇ, ಧನುರಾಶಿಯವರಿಗೆ ಮುಂದಿನ ವಿಚಾರವನ್ನು ನೋಡಲಿಕ್ಕಾಗಿ ರಾಹು ಮತ್ತು ಕೇತುವಿನ ಸಂಚಾರವನ್ನು ನೋಡೋಣ. ಒಂದು ಘಟನೆ ನಡೆಯುತ್ತೆ ಧನುರಾಶಿಯವರಿಗೆ ಈ ವಾರ. ಯಾರೋ ನಿಮ್ಮನ್ನು ಒಂದು ಸ್ವಲ್ಪ ಮಿಸ್ಗೈಡ್ ಮಾಡೋದಕ್ಕೆ ನೋಡ್ತಾರೆ. ಒಂದು ಒಳ್ಳೆ ಸೈಟ್ ಇದೆ ನೋಡಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದನ್ನು ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಓ ಅದ್ಧೂರಿಯಾಗಿ ಒಂದು ಚೆನ್ನಾಗಿದೆ, ಒಳ್ಳೆಯ ಲೊಕೇಶನ್ನಲ್ಲಿದೆ. ಅದು ನೋಡಿದರೆ ಲಿಟಿಗೇಷನ್ ಸೈಟ್. ಇನ್ವೆಸ್ಟ್ ಮಾಡಿಬಿಡಿ, ಇಲ್ಲಿ ಈ ಶೇರಲ್ಲಿ ಇನ್ವೆಸ್ಟ್ ಮಾಡಿ, ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ. ಹಣಕಾಸಿನ ನಷ್ಟಕ್ಕೆ ಕಾರಣಕರ್ತರಾಗ್ತಾರೆ. ಹಾಗಾಗಿ ಹಣಕಾಸು ಹಾಗೂ ಸೈಟ್ ಕೊಂಡ್ಕೊಳ್ಳುವಂಥದ್ದು, ವಾಹನ ಇರ್ಬೋದು, ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಬಿಡಿ, ಚೆನ್ನಾಗಿದೆ ನೋಡಿ, ಏನು ಸೂಪರ್ ಆಗಿದೆ ಕಾರು, ಒಳ್ಳೆ ಕಲರು, ಶೈನಿಂಗು, ಹಾಗೆ ಕಡಿಮೆ ಅದು ರನ್ ಆಗಿರುವಂಥದ್ದು, ಸಿಂಗಲ್ ಓನರ್ಸ್ ಏನೇನೋ ಹೇಳಿಬಿಡ್ತಾರೆ. ನೀವು ಅದನ್ನು ನಂಬಿ ತಗೋತೀರಿ, ಅದು ನೋಡಿದರೆ ಮೋಸದ್ದು. ಧನುರಾಶಿಯವರು ಈ ವಾರ ವಿಶೇಷವಾಗಿ ಏನೇ ಮಾಡಿದರೂ ಕೂಡ ಹಿರಿಯರ ಗುರುಗಳ ಮಾರ್ಗದರ್ಶನ ತಗೊಂಡು ಮುಂದುವರಿಬೇಕಾಗತ್ತೆ. ಇಲ್ಲಾಂದರೆ ಹಣಕಾಸಿನ ನಷ್ಟ, ಅದರಿಂದ ಮಾನಸಿಕ ಕಿರಿಕಿರಿ ಅಂತ ತೋರಿಸ್ತಾ ಇದೆ. ಅದನ್ನು ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸಾಕಷ್ಟು ಮೂಲದಿಂದ ಹಣಕಾಸಿನ ಆಗಮನ ಆಗುತ್ತೆ. ವೃತ್ತಿ ವ್ಯಾಪಾರ ಚೆನ್ನಾಗಿದೆ. ಲಾಂಗ್ ಟರ್ಮ್ ಜರ್ನಿ ಮಾಡ್ತೀರಾ ಅಂದರೆ ದೂರದ ಪ್ರಯಾಣವನ್ನು ಮಾಡುವಂಥದ್ದು, ವಿದೇಶ ಪ್ರಯಾಣ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಫೋಕಸ್ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ. ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆ. ಆದರೆ ಸೀಸನಲ್ ಅಂತ ಏನು ಹೇಳ್ತೀವಿ ನಾವು, ವೈರಲ್ ಫೀವರ್ ಆಗಿರ್ಬೋದು, ಕೆಮ್ಮು ನೆಗಡಿ ಅಂಥದ್ದು ಸ್ವಲ್ಪ ಚಿಕ್ಕ ಪುಟ್ಟದ್ದು ಕಾಣಿಸುತ್ತೆ. ಆದರೆ ಇಗ್ನೋರ್ ಮಾಡೋದು ಬೇಡ, ತಕ್ಷಣ ವೈದ್ಯರನ್ನು ಕಾಣಬೇಕಾಗತ್ತೆ. ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣ ಶುಭ. ಪೂರ್ವ ದಿಕ್ಕು ಶುಭ ತರುತ್ತೆ. ನಂಬರ್ 3, 9 ಅತ್ಯಂತ ಶುಭ. ಗುರುವಾರ, ಭಾನುವಾರ ಶುಭ ಇರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಬೆಳಗ್ಗೆ ಸಂಜೆ 108 ಸಲ ತಪ್ಪದೇ ಹೇಳಿಬಿಟ್ಟು ನೀವು ನಿಮ್ಮ ಕೆಲಸದಲ್ಲಿ ತೊಡಗಬೇಕು. ಎಲ್ಲ ಸ್ನಾನ ಪೂಜೆ ಆಯಿತು, ಕೆಲಸಕ್ಕೆ ಹೊರಡ್ತಾ ಇದ್ದೀರಿ, 11 ಸಲ ಓಂ ನಮೋ ಭಗವತೆ ವಾಸುದೇವಾಯ. ಮನೆಗೆ 11 ನಿಮಗೆ ಸಮಯ ಅವಕಾಶ ಇಲ್ಲ ಅಂದರೆ 11 ಸಲ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ ಇದೆ ಅಂದರೆ 108 ಸಲ. ಮನೆಗೆ ಬಂದ್ರಿ 108 ಸಲ ಹೇಳ್ಕೊಳ್ಳಿ. ಇದು ನಿಮಗೆ ಈ ವಾರ ಲಕ್ ತರುತ್ತೆ. ಹಾಗೆ ವಿಶೇಷವಾಗಿ ಈ ವಾರ ಧನುರಾಶಿಯವರು ಯಾರು ಅಗತ್ಯದಲ್ಲಿರ್ತಾರೆ, ಪಾಪ ಒಂದು ಬಡ ಮಕ್ಕಳಿರ್ಬೋದು, ಅವರಿಗೆ ಒಂದು ಪುಸ್ತಕ, ಪೆನ್ನು ಬೇಕೇ ಬೇಕು, ಅನಿವಾರ್ಯತೆ ಇರುತ್ತೆ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಅವರಿಗೆ ಕೊಂಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗ್ತಾ ಇರುತ್ತೆ. ಅಂಥವರಿಗೆ, ಅಗತ್ಯದಲ್ಲಿರುವವರಿಗೆ ನೀಡಿ ಅಂತ ಹೇಳ್ತಾರೆ, ನೀಡಿರುತ್ತೆ. ಅಂಥವರಿಗೆ ನೀವು ನಿಮ್ಮ ಕೈಯಿಂದ ಧನುರಾಶಿಯವರು ಪುಸ್ತಕ, ಯೂಸ್ ಆಗಿರುವಂಥ ಪುಸ್ತಕ ಅಲ್ಲ, ಹೊಸ ಪುಸ್ತಕ, ಪೆನ್ನು, ಪೆನ್ಸಿಲ್ಲು ಇಂಥವನ್ನು, ವಿದ್ಯಾಭ್ಯಾಸದ ಒಂದು ಐಟಮ್ಸ್ಗಳನ್ನು ದಾನ ಮಾಡೋದರಿಂದ ಅತ್ಯಂತ ಶುಭ ಫಲ ನಿಮ್ಮ ಜೀವನದಲ್ಲಿ ಬರುತ್ತೆ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಆದಿತ್ಯಾಯ ನಮಃ ಪಠನೆ ಮಾಡಿ. ಆದಿತ್ಯ ಹೃದಯ ಧನುರಾಶಿಯವರು ಈ ವಾರ ಪೂರ್ತಿ ಪಠನೆ ಮಾಡೋದ್ರಿಂದ ಚಿನ್ನದಂಥ ಫಲ ನಿಮ್ಮ ಜೀವನದಲ್ಲಿ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡೋಣ. ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನೋಡಿ ವಿಶೇಷವಾದಂಥ ಘಟನೆಗಳು ಜೀವನದಲ್ಲಿ ನಡೆಯುತ್ತೆ ಅಂತ ತೋರಿಸುತ್ತೆ. ತುಂಬ ದಿವಸದಿಂದ ನೀವು ಕೆಲವೊಬ್ಬರು ಮಕರ ರಾಶಿಯವರು ಒಂದು ಕೆಲಸಕ್ಕೆ ಎದುರು ನೋಡ್ತಾ ಇದ್ರಿ, ಜಾಬಿಗೆ ಅಪ್ಲೈ ಮಾಡಿದ್ರಿ, ಆಗ್ತಾ ಇರಲಿಲ್ಲ. ಇನ್ನೇನು ಕೆಲಸ ಆಯಿತು ಅನ್ನೋಷ್ಟರಲ್ಲಿ ಕೆಲಸ ಹಾಳಾಗ್ತಾ ಇತ್ತು. ತುಂಬ ಅಂದರೆ ಫ್ರಸ್ಟ್ರೇಟ್ ಆಗ್ತಾ ಇತ್ತು. ನಾನು ಎಷ್ಟು ಇಂಟರ್ವ್ಯೂ ಕೊಟ್ಟು ಬರ್ತೀನಪ್ಪ, ಎಷ್ಟು ನಾನು ಬರೀ ನನಗೆ ಕೆಲಸನೇ ಬೆಳಗಿಂದ ಸಂಜೆವರೆಗೂ ಇಂಟರ್ವ್ಯೂ ಕೊಡೋದಾಗಿದೆ, ಕೆಲಸ ಸಿಗ್ತಾ ಇಲ್ಲ. ಗಂಡು ಹೆಣ್ಣು ನೋಡ್ತಾ ಇದ್ದೀವಿ, ಮದುವೆ ವಯಸ್ಸು ಮೀರ್ತಾ ಇದೆ, ಸೆಟ್ ಆಗ್ತಾ ಇಲ್ಲ. ಒಂದು ಮನೆ ಕಟ್ಟೋದಕ್ಕೆ ನಾನು ಸೈಟ್ ನೋಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ದುಡ್ಡು ಕೂಡಿಡ್ತೀನಿ, ಯಾವುದೋ ವಿಷಯದಲ್ಲಿ ಅದು ಹೊರಟೋಗಿರುತ್ತೆ, ಸೈಟು ಕೈ ತಪ್ಪುತ್ತೆ. ಹೀಗೆ ತುಂಬ ದಿವಸದಿಂದ ವೇಟ್ ಮಾಡುವಂತಹ ಕೆಲಸ ಮಕರ ರಾಶಿಯವರಿಗೆ ಈ ವಾರ ಆಗುತ್ತೆ. ಬರೆದಿಟ್ಕೊಳ್ಳಿ. ಮನೆಯಲ್ಲಿ ಸಂತಸ ನೆಮ್ಮದಿ ಮೂಡುತ್ತೆ. ವೀಕ್ಷಕರೇ, ಮಕರ ರಾಶಿಯವರಿಗೆ ಕಾಲಕ್ಕೂ ಮನೆಯಲ್ಲಿ ಸಂತಸ ನೆಮ್ಮದಿ ಇರಬೇಕು. ಯಾವ ಕೆಲಸಗಳಲ್ಲಿ ವಿಘ್ನ ಬರಬಾರ್ದು, ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ ಪೂಜೆ ಮಾಡಿ. ಇದು ಸಾಮಾನ್ಯವಾದ ಒಂದು ವಿಷಯ ವಸ್ತು ಅಲ್ಲ ವೀಕ್ಷಕರೇ. ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದ್ದು. ಮನೆಗೆ ತರಿಸಿ ಪೂಜೆ ಮಾಡಿ. ಜೀವನದಲ್ಲಿ ಹೇಗೆ ಏಳಿಗೆ ಆಗತ್ತೆ ಅಂತ ನಾನು ಹೇಳಲ್ಲ,
ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಬೇಕಾ? ಶ್ರೀಚಕ್ರ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ದಯಮಾಡಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ಸಿದ್ಧಿ ಪೂಜೆಗಿಟ್ಟು 30ರಿಂದ 55 ದಿವಸ ಆದಮೇಲೆ ನಿಮ್ಮ ಮನೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ಮಕರ ರಾಶಿಯವರಿಗೆ ಈ ವಾರ ನೋಡಿ, ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಲ್ಲ. ನೀವು ತುಂಬ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡ್ತೀರಾ, ಆದರೆ ಆ ಕಡೆಯಿಂದ ರಿವಾರ್ಡ್ ಬರಲ್ವಲ್ಲ. ನಿಮಗೆ ಮನಸ್ಸಿಗೆ ಬೇಜಾರಾಗುತ್ತೆ, ಇದೇನಪ್ಪ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಹಾರ್ಟ್ ಸೋಲ್ ಹಾಕಿ ಕೆಲಸ ಮಾಡ್ತಾ ಇದ್ದೀನಿ, ಮತ್ತು ನನಗೆ ಇವರು ಬೈತಾರೆ, ಅದರಲ್ಲಿ ಏಳಿಗೆ ಇಲ್ಲ. ಯಾರು ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡಿತಾರೆ, ಟೈಮ್ ಪಾಸ್ ಮಾಡ್ತಾರೆ, ಟೀ ಕಾಫಿ ಕುಡ್ಕೊಂಡು ಓಡಾಡ್ತಾರೆ ಆಫೀಸಲ್ಲಿ, ಅಂಥವ್ರಿಗೆ ಪ್ರಮೋಷನ್ನ, ಅಂಥವ್ರಿಗೇ ಒಂದು ಹೊಗಳಿಕೆನ, ಅಂಥವ್ರಿಗೇ ಒಂದು ರಿವಾರ್ಡ ಅವಾರ್ಡ. ಬೇಜಾರಾಗುತ್ತೆ. ಒಂದು ವಾರ ಸಮಾಧಾನವಾಗಿ ಕಳೀರಿ, ನೆಕ್ಸ್ಟ್ ವೀಕಿಂದ ಒಳ್ಳೆಯದಾಗುತ್ತೆ. ಅದೇ ರೀತಿ ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ವಾರ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು ಬರಬಹುದು, ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಬರಬಹುದು. ಅದೇ ರೀತಿ ಪೇಮೆಂಟ್ ರಿಸೀವ್ ಮಾಡುವಾಗ ಡಿಲೇ ಆಗ್ಬೋದು, ಇಂಥದ್ದೆಲ್ಲ ಆಗುತ್ತೆ, ನೋಡ್ಕೊಳ್ಳಿ. ದಾಂಪತ್ಯದಲ್ಲಿ ಒಂಚೂರು ಕಿರಿಕಿರಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಫೋಕಸ್ ಔಟ್ ಆಗುತ್ತೆ, ಫೋಕಸ್ ಆಗಲ್ಲ. ಯಾಕಪ್ಪ ನಾನು ಓದೋದಕ್ಕೆ ಕೂತ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನಿದ್ದೆ ಮಾಡಿಬಿಡಬೇಕು, ಇಂಥದ್ದೆಲ್ಲ ಯೋಚನೆ ಬರುತ್ತೆ. ಸೂರ್ಯಗ್ರಹಣ ಚಂದ್ರಗ್ರಹಣದ ಪ್ರಭಾವ. ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಈ ವಾರ ಓಂ ಗಂಗಣಪತಯೇ ನಮಃ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಂತರ 11 ಸಲ ಹೇಳ್ಕೊಡಿ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಇಂಡೈಜೆಷನ್ನು, ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ಒಂದು ನಿದ್ದೆಯಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಇರುತ್ತೆ. ಮಲಗಬೇಕಾದ್ರೆ ಈ ರಾಶಿಯವರು ಒಂದು ಸಲ ಹನುಮಾನ್ ಚಾಲೀಸ ಓದಿ ಅಥವಾ ಕೇಳಿಬಿಡಿ. ಓದಬೇಕು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಮೊಬೈಲಲ್ಲಿ ಸಿಗುತ್ತೆ, ಪುಸ್ತಕಗಳಿರುತ್ತೆ. ಇಲ್ಲ ಗುರುಗಳೇ ನಾನು ಕೇಳಿಬಿಡ್ತೀನಿ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಕೇಳಿಬಿಟ್ಟು ಮಲಗ್ಬೋದು. ಅದೇ ರೀತಿ ನಿಮಗೆ ಆಂಜನೇಯನ ಒಂದು ಆಶೀರ್ವಾದ ಸಿಗಬೇಕು ಅಂದರೆ ಪವಮಾನ ಜಗದ ಪ್ರಾಣ ಅಪ್ಲೋಡ್ ಆಗಿದೆ ಜೀತ್ ಮೀಡಿಯಾದಲ್ಲಿ, ತಪ್ಪದೇ ಕೇಳಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮಿಯ ಕೃಪೆಗೆ ಅದು ಅಪ್ಲೋಡ್ ಆಗಿದೆ, ಒಂದ್ಸಲ ಕೇಳೋದಕ್ಕೆ ಮರಿಬೇಡಿ. ಒಂದ್ಸಲ ಅಲ್ಲ, ಪ್ರತಿದಿನ ನೀವು ಬೆಳಗ್ಗೆ ಸಂಜೆ ಕೇಳಿ, ಲಕ್ಷ್ಮೀ ಕೃಪೆ ನಿಮ್ಮ ಮೇಲಾಗುತ್ತೆ. ಅದೇ ರೀತಿ ಗಾಢ ನೀಲಿ ಬಣ್ಣ ಹಾಗೂ ಬಿಳಿ ಬಣ್ಣ ಶುಭ ತರುತ್ತೆ. ನಿಮಗೆ ಈ ವಾರ ಸೌತ್ ವೆಸ್ಟ್ ನೋಡಿ, ನೈಋತ್ಯ ದಿಕ್ಕು ಶುಭ, 6, 8 ಶುಭ, ಶುಕ್ರವಾರ ಶನಿವಾರ ಶುಭ ಇರುತ್ತೆ. ಈ ವಾರ ನೀವು ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಳಿಯ ಬಣ್ಣದ ಹೂವು, 1 kg ಅಕ್ಕಿ, 1 kg ಸಕ್ಕರೆ, 1 ಲೀಟರ್ ಹಾಲು ದಾನದ ರೂಪದಲ್ಲಿ ಕೊಟ್ಟು ಬಂದರೆ ವಾರವೆಲ್ಲ ಶುಭ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಈ ವಾರ ನೀವು 6 ಕಾಳುಮೆಣಸನ್ನು ಜೇಬಲ್ಲಿ ಇಟ್ಕೊಳ್ಳಿ, ವಾರ ಪೂರ್ತಿ ಇರಲಿ. ವಾರ ಆದಮೇಲೆ ಮರದ ಕೆಳಗಡೆ ಹಾಕಿ. ನಮಗೆ ಮುಂದೆ ಬಂದು ನಿಂತಹ ವಿಘ್ನಗಳನ್ನು ಆ ಕಪ್ಪು ಮೆಣಸು ಕಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಗೆ ಈ ವಾರ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ 7ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು ಬಿಸ್ನೆಸ್ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ಅಂತ ತೋರಿಸ್ತಾ ಇದೆ. ಆದರೆ ಸೂರ್ಯಗ್ರಹಣ ಬೇರೆ ಬರ್ತಾ ಇದೆಯಲ್ಲ, ಆ ಸೂರ್ಯಗ್ರಹಣ ಒಂಚೂರು ನಿಮಗೆ ಸಡನ್ ಕೋಪ, ತಾಪ, ಆವೇಶವನ್ನು ಕೊಡುವಂಥದ್ದು ಮಂಗಳನ ಜೊತೆಗೆ. ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಬಿಸ್ನೆಸ್ ಅಂತ ಬಂದಾಗ, ವ್ಯಾಪಾರ ಅಂತ ಬಂದಾಗ, ವೃತ್ತಿ ವ್ಯಾಪಾರ, ನೌಕರಿ ಅಂತ ಬಂದಾಗ ನಿಮ್ಮ ಸಬಾರ್ಡಿನೇಟ್ಸ್, ಕೊಲೀಗ್ಸ್, ಬಾಸ್ ಜೊತೆಗೆ ಉತ್ತಮ ಬಾಂಧವ್ಯ ಈ ವಾರ ಇರಲೇಬೇಕು. ಅದು ಕಾಲಕ್ಕೂ ಇರಬೇಕು. ಬಟ್ ಕುಂಭರಾಶಿಯವರಿಗೆ ಈ ಸೂರ್ಯಗ್ರಹಣದಿಂದ ಒಂಚೂರು ಅದು ಡಿಸ್ಟರ್ಬೆನ್ಸ್ ಕೊಡುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ವಿಶೇಷವಾಗಿ ಈ ವಾರ ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪ್ರಗತಿ ಅಂತ ತೋರಿಸುತ್ತೆ. ಹಣಕಾಸು ಅಂತ ಬಂದಾಗ ಒಂದು ಸ್ವಲ್ಪ ನಮ್ಮ ಲಕ್ಸುರಿಗೋಸ್ಕರ ಜೀವನದ ಲಕ್ಸುರಿ ನೋಡಿ ಏನಾಗುತ್ತೆ. ಎಕ್ಸಾಂಪಲ್ ಹೇಳ್ತೀನಿ. ಮನೆಯಲ್ಲಿ ಒಂದು ಸೋಫಾ ಇದೆ, ಅದು ಹಳೇದಾಗ್ಬಿಟ್ಟಿದೆ, ಅದನ್ನು ಚೇಂಜ್ ಮಾಡೋಣ. ಮನೆ ರಿನೋವೇಷನ್ ಮಾಡಿಸ್ಕೊಳ್ಳೋಣ, ಪೇಂಟ್ ಮಾಡಿಸೋಣ. ಒಂದು ಟಿ ವಿ ಹಳೇದಾಗಿದೆ, ಟಿ ವಿ ತಂದು ಹಾಕೋಣ. ಈ ರೀತಿಯಾದಂಥ ಮೊಬೈಲ್ ಫೋನ್ ಹಳೇದಾಗಿದೆ, ಒಂದು ಹೊಸ ಗ್ಯಾಜೆಟ್ ತಗೊಳ್ಳೋಣ, ಅಪ್ಗ್ರೇಡ್ ಆಗೋಣ. ಈ ರೀತಿಯಾದಂತಹ ಒಂದು ಯೋಚನೆಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ ಅಂತ ತೋರಿಸ್ತಾ ಇದೆ. ಇನ್ನು ವಿಶೇಷವಾಗಿ ಆ ಹಣವನ್ನು, ಲ್ಯಾವಿಶ್ನೆಸ್ಸನ್ನು ನಾವು ಪಡಿಬೇಕು ಅಂತಂದರೆ ನಮಗೆ ಕೈತುಂಬ ಕೆಲಸ ಇರಬೇಕು. ಕೈತುಂಬ ಕೆಲಸ ಇದ್ದು ನಾವು ಸಾಲ ಮಾಡಬಾರ್ದು, ಸೋಲಿರಬಾರ್ದು ಅಂದರೆ ಒಂದು ವಸ್ತುವನ್ನು ತೋರಿಸ್ತೀವಿ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ವಸ್ತು ವೀಕ್ಷಕರೇ. ಇದು ತುಂಬ ಪವರ್ಫುಲ್ ಇರುತ್ತೆ. ಇದರ ಶಕ್ತಿ ಹೇಳೋದಕ್ಕೆ ನಮಗೆ ಸಾವಿರಾರು ಸಂಚಿಕೆ ಮಾಡಬೇಕು. ಇದನ್ನು ಯಾರು ಮನೆಗೆ ತರಿಸಿ ಪೂಜೆ ಮಾಡ್ತಾರೆ, ಸಾಲ ಅನ್ನೋ ಪದ ಅವ್ರ ಜೀವನದಿಂದ, ಡಿಕ್ಷನರಿಯಿಂದ ಕಿತ್ತು ಹೋಗುತ್ತೆ. ಸೋಲೇ ಇರಲ್ಲ.
ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಜಯ, ಸಂತಾನ ಪ್ರಾಪ್ತಿ, ಮದುವೆ ಸೆಟ್ ಆಗುತ್ತೆ, ಸೈಟ್ ಕೊಂಡ್ಕೊಳ್ತಾರೆ, ಭೂಮಿ ವಾಹನ ಯೋಗ ಎಲ್ಲವೂ, ಕೇಳಿದ್ದನ್ನು ಕೊಡುವಂಥ ಅಕ್ಷಯ ಪಾತ್ರೆ ಅಷ್ಟೈಶ್ವರ್ಯವನ್ನು ಕರುಣಿಸುತ್ತೆ. ನೀವು ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಕುಂಭರಾಶಿಯವರು ಈಗಲೇ ಶ್ರೀಚಕ್ರವನ್ನು ಬುಕ್ ಮಾಡಿಸ್ಕೊಳ್ಳಿ. 30ರಿಂದ 55 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ರಿಸಲ್ಟ್ ನಾನು ಹೇಳಲ್ಲ, ಖಂಡಿತವಾಗಿ ನೀವು ಸಂತೋಷದಿಂದ ಹೇಳ್ತೀರ. ವೀಕ್ಷಕರೇ, ಇನ್ನು ರಿಲೇಷನ್ಶಿಪ್ಪಲ್ಲಿ ಈಗೋ ಆಗತ್ತೆ, ಜಗಳ ಆಗತ್ತೆ ಅಂತ ತೋರಿಸ್ತಾ ಇದೆ. ಅದನ್ನು ನೋಡ್ಕೊಳ್ಳಿ. ಇಬ್ಬರಲ್ಲಿ ಒಬ್ಬರು ಸೋಲ್ಲೇಬೇಕು. ದಂಪತಿಗಳಲ್ಲಿ ಗಂಡ ಹೆಂಡತಿ ಯಾರಾದರೂ ಒಬ್ಬರು ಸೋಲ್ಲೇಬೇಕು. ಅಂದರೆ ಎರಡೂ ರಥದ ಚಕ್ರಗಳು ಸಮಾನಾಂತರವಾಗಿ ಚಲಿಸುತ್ತೆ. ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಡೆಫಿನೆಟ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ ಭಂಗ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ಏನು ಮಾಡಬೇಕು? ಅವರ ತಾಯಂದಿರು ಮಕ್ಕಳು ಯಾವ ಸ್ಥಳದಲ್ಲಿ ಸ್ಟಡಿ ಮಾಡ್ತಾರೆ, ಮಕ್ಕಳು ಸ್ಟಡಿ ಮಾಡುವ ಮುನ್ನ ಆ ಒಂದು ರೂಮಲ್ಲಿ ಮಣ್ಣಿನ ಹಣತೆಯಲ್ಲಿ 2 ಕರ್ಪೂರ ತಗೊಂಡು ಕರ್ಪೂರದ ಹೊಗೆಯಿಂದ ಧೂಪವನ್ನು ಹಾಕೋದ್ರಿಂದ ಕಾನ್ಸಂಟ್ರೇಷನ್ ಬೊಂಬಾಟಾಗಿ ಬರುತ್ತೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ಎಮೋಷನಲ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಅದೇ ರೀತಿ ಒಂದು ಎದೆ ಮತ್ತು ಶ್ವಾಸಕೋಶ ಹೊಟ್ಟೆಗೆ ಸಂಬಂಧಿಸಿದಂಥ ಕೆಲವೊಂದು ಅನಾನುಕೂಲತೆಗಳಾಗಬಹುದು. ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಆಕಾಶ ನೀಲಿ ಬಣ್ಣ, ಸಿಲ್ವರ್ ಬಣ್ಣ ಶುಭ, ಪಶ್ಚಿಮ ದಿಕ್ಕು ಶುಭ, ನಂಬರ್ 4, 7 ಶುಭ ಅಂತ ಬರುತ್ತೆ. ಬುಧವಾರ ಮತ್ತು ಶನಿವಾರ ಈ ರಾಶಿಯವರಿಗೆ ಶುಭ ಆಗಿಬರುತ್ತೆ ಈ ವಾರ. ನೋಡಿ, ಹನುಮಾನ್ ಚಾಲೀಸ ತಪ್ಪದೇ ಕೇಳಬೇಕು, ತಪ್ಪದೇ ಓದಬೇಕು ಅಂತ ಬರುತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ, ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೊರಟಾಗ ಹಸಿರನ್ನು ಮುಟ್ಟಬೇಕು. ನಿಮ್ಮ ಮನೆ ಎದುರುಗಡೆ ಪಾಟಲ್ಲಿ ಗಿಡಗಳನ್ನು ನೆಟ್ಟಿರ್ತೀರಾ, ಅಲ್ಲಿ ಒಂದು ಸಲ ಮುಟ್ಟಿ ಓಂ ಬುಧಾಯ ನಮಃ ಅಂತ ಹೇಳಿಬಿಟ್ಟು ಒಂದು 11 ಸಲ ಹೇಳ್ಕೊಂಡ್ಬಿಟ್ಟು ಕೆಲಸಕ್ಕೆ ಹೊರಡೋದ್ರಿಂದ ಜಯ. ಅಥವಾ ಮನೆಯಿಂದ ದೂರ ಇರುವಂಥ ಯಾವುದಾದ್ರೂ ಮರವನ್ನು ಮುಟ್ಟಿ ಹಾಗೆ ಹೋಗ್ತಾ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಹೇಳ್ಕೊಳ್ಳಿ. ಈ ವಾರ ಜಯ ವಿಜಯ ನಿಮ್ಮದೇ ಆಗುತ್ತೆ. ಗಜೇಂದ್ರ ಮೋಕ್ಷ ಸ್ತೋತ್ರ ಅಥವಾ ವಿಷ್ಣು ಸಹಸ್ರನಾಮ ಕೇಳಬೇಕು ಅಂತ ಬರುತ್ತೆ. ಎರಡನ್ನೂ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಖಂಡಿತವಾಗಿಯೂ ಕೇಳ್ಬೋದು. ಈ ರಾಶಿಗೆ ಶುಭ ಆಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಸೂರ್ಯನ ಸಂಚಾರ, ಅದು ಅಲ್ಲದೆ ಚಂದ್ರಗ್ರಹಣ ಆಯಿತು, ಈಗ ಸೂರ್ಯಗ್ರಹಣ ಬೇರೆ ಬರ್ತಾ ಇದೆ. ಸೂರ್ಯಗ್ರಹಣ ಮತ್ತು ಪಿತೃಪಕ್ಷ ಕೂಡ ನಡೀತಾ ಇದೆ. ಇವೆಲ್ಲವನ್ನು ಲೆಕ್ಕಾಚಾರ ಹಾಕಲಿಕ್ಕಾಗಿ ನಿಮಗೆ ಈ ವಾರ ಏನಾಗುತ್ತೆ ಅಂದರೆ ಪ್ರಯಾಣವನ್ನು ಸೂಚಿಸ್ತಾ ಇದೆ. ಬಿಸ್ನೆಸ್ ರಿಲೇಟೆಡ್ ಜರ್ನಿ ಮಾಡ್ತೀರಾ. ತುಂಬ ದೂರದ ಊರಲ್ಲಿ ಯಾವುದೋ ಒಂದು ಆಫರ್ ಸಿಗುತ್ತೆ, ಕೆಲಸದ ಆಫರ್ ಆಗಲಿ ಅಥವಾ ಇರುವಂತಹ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರಾಪರ್ಟಿ ಅಂದರೆ ಒಂದು ಸೈಟ್ ಆಗಿರ್ಬೋದು, ಅಥವಾ ಸೈಟ್ ಕೊಂಡ್ಕೊಂಡಿದ್ರೆ ಮನೆ ಕನ್ಸ್ಟ್ರಕ್ಷನ್ ಕಟ್ಟುವಂತಹ ಯೋಚನೆ ಆಲೋಚನೆಗಳಿರ್ಬೋದು, ಇವೆಲ್ಲ ಆಗುತ್ತೆ. ವಾಹನ ಖರೀದಿಗೆ ಮುಂದಾಗ್ತೀರಾ. ವಾಹನ ಹಳೇದಾಗಿದೆ, ಅದನ್ನು ಅಪ್ಗ್ರೇಡ್ ಮಾಡೋಣ, ಕೊಟ್ಟು ಇನ್ನೊಂದು ವಾಹನ ತೆಗೆದುಕೊಳ್ಳೋಣ, ಈ ರೀತಿಯಾದಂಥ ಆಲೋಚನೆಗಳು ಬರುತ್ತೆ. ಅದಕ್ಕೆ ಮುಂದಾಗ್ತೀರಾ. ಮತ್ತು ಕೆಲಸ ಕಾರ್ಯಗಳಲ್ಲಿ ಕೂಡ ವ್ಯಾಪಾರಿಗಳಿಗೆ ಕೆಲಸದಲ್ಲಿ ಎಲ್ಲ ಜಯ ಇದೆ. ಆದರೆ ಮೀನರಾಶಿಯವರಿಗೆ ಸೂರ್ಯಗ್ರಹಣದಿಂದ ಒಂದೇ ಒಂದು ಹಿನ್ನಡೆ ಏನಂತಂದರೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಮಿಸ್ಕಮ್ಯುನಿಕೇಷನ್ನಿಂದ ನಿಮ್ಮ ಸುಪೀರಿಯರ್ ಮ್ಯಾನೇಜರ್ ಏನಿರ್ತಾರೆ ಜಗಳಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಮನೆಯಲ್ಲಿ ಮಿಸ್ಕಮ್ಯುನಿಕೇಷನ್, ನೇಬರ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಈ ವಾರ ಮೀನರಾಶಿಯವರಿಗೆ ಮಿಸ್ಕಮ್ಯುನಿಕೇಷನ್ನಿಂದ ಜಗಳ ಅಂತ ತೋರಿಸುತ್ತೆ. ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಇನ್ನು ಹಣಕಾಸು ಯಥೇಚ್ಛವಾಗಿ ಬರುತ್ತೆ, ಅದರ ಜೊತೆಗೆ ಖರ್ಚಿಗೆ ದಾರಿ ಕೂಡ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತೀರಾ. ಗಂಡ ಹೆಂಡತಿಯ ನಡುವೆ ಒಂದು ಕಠಿಣ ಶಬ್ದಗಳನ್ನು ಬಳಸಿ ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ. ಸ್ಟ್ರೆಸ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಈ ವಾರ ಜಾಸ್ತಿ ಕಾಡಿಸುತ್ತೆ. ಅದೇ ನಿಮಗೆ ಒಂದು ಸ್ಟಡಿಯಲ್ಲಿ ಒಂದು ಹಿನ್ನಡೆ ಕೊಡುತ್ತೆ. ಮಲಗಿಬಿಡೋಣಪ್ಪ, ಯಾರು ಈಗ ಬೇಡ ಸ್ಟಡಿ, ನಾಳೆ ನೋಡೋಣ, ಅಪ್ಪ ಅಮ್ಮನ ಕಡೆ ಬಯಸ್ಕೋಬೇಕು, ಈ ರೀತಿ ಆಗತ್ತೆ. ಆ ಸ್ಟ್ರೆಸ್ ಅದರಿಂದ ಒಂದು ಡಿವಿಯೇಷನ್ ಏನಾಗುತ್ತೆ, ಅದನ್ನು ತೊಡೆದು ಹಾಕೋದಕ್ಕೆ ಮೀನರಾಶಿಯ ವಿದ್ಯಾರ್ಥಿಗಳೇನಿರ್ತಾರೆ ಅವರ ತಂದೆ ತಾಯಿಗಳೇನು ಮಾಡಬೇಕು ಅಂದರೆ, ವಿದ್ಯಾರ್ಥಿಗಳು ಕೂತು ಸ್ಟಡಿ ಮಾಡುವಂತಹ ರೂಮ್ನಲ್ಲಿ ಒಂದು ಸ್ವಲ್ಪ ಮಣ್ಣಿನ ಹಣತೆ ತಗೊಳ್ಳಿ, 2 ಕರ್ಪೂರವನ್ನು ಹಾಕಿ ಅದ್ರ ಮೇಲೆ 1 ಹನಿ ತುಪ್ಪವನ್ನು ಹಾಕಿ ಅದರಿಂದ ಧೂಪ ತೋರಿಸಿ ಆಮೇಲೆ ಅವ್ರಿಗೆ ಓದೋದಕ್ಕೆ ಕೂರಿಸಿ. ಬೊಂಬಾಟ್ ರಿಸಲ್ಟ್ ಬರುತ್ತೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಆಂಗ್ಸೈಟಿ, ಡಿಪ್ರೆಷನ್. ಇದಕ್ಕೇನು ನೀವು ಆರೋಗ್ಯಕ್ಕೆ ಚಿಕಿತ್ಸೆ ತಗೋತಾ ಇದ್ದೀರಿ, ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಿ.
ಮೀನರಾಶಿಯವರಿಗೆ ಇನ್ನೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ನಿಮ್ಮ ಜೀವನದಲ್ಲಿ ಕಾಲಕ್ಕೂ ಸಾಲ ಇರಬಾರ್ದು, ಸೋಲಿರಬಾರ್ದು, ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿರಬೇಕು, ಜಯ ವಿಜಯ ಇರಬೇಕು. ಕೈ ಹಾಕಿದ ಕೆಲಸ ಎಲ್ಲ ಜಯ ಆಗಬೇಕು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ. ಇದನ್ನು ಖಂಡಿತವಾಗಿ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಅದೇ ರೀತಿ ವೀಕ್ಷಕರೇ, ಈ ವಾರ ನಿಮಗೆ ಹಳದಿ ಬಣ್ಣ ಮತ್ತು ಪರ್ಲ್ ವೈಟ್ ಬಣ್ಣ, ಮುತ್ತಿನ ಬಣ್ಣ ನೋಡಿದ್ದೀರಲ್ಲ, ಪರ್ಲ್ ವೈಟ್ ಅಂತ ಹೇಳ್ತೀವಿ, ಅದು ಶುಭ. ಈಶಾನ್ಯ ದಿಕ್ಕು ಶುಭ ಕೊಡುತ್ತೆ. 3-9 ಅತ್ಯಂತ ಶುಭ. ಗುರುವಾರ ಮತ್ತು ಸೋಮವಾರ ಶುಭ ಇರುತ್ತೆ. ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಮಂತ್ರ ಮನೆಯಿಂದ ಹೊರಡುವಾಗ 11 ಸಲ ಹೇಳ್ಕೊಂಡು ಹೋಗಿ, ರಿಸಲ್ಟ್ ಖಂಡಿತ ಒಳ್ಳೆಯದಿರುತ್ತೆ. ಅದೇ ರೀತಿ ಈ ವಾರ ಬರುವಂತಹ ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಹಳದಿ ಬಣ್ಣದ ಹೂವು, ಹಳದಿ ಬಣ್ಣದ ಸ್ವೀಟು ಮತ್ತು ಬಾಳೆಹಣ್ಣು ಇವುಗಳನ್ನು ದಾನದ ರೂಪದಲ್ಲಿ ಕೊಟ್ಟು ಬನ್ನಿ. ವಾಪಸ್ ತರಬಾರ್ದು, ಸ್ವಾಮಿ ಪದಕ್ಕೆ ಸಮರ್ಪಣೆ ಮಾಡಬೇಕು. ಶುಭ ನಿಮ್ಮ ಜೀವನದಲ್ಲಿ ಎದುರು ನೋಡ್ತಾ ಇರುತ್ತೆ. ಅದೇ ರೀತಿ ಸೋಮವಾರ ಈಶ್ವರನ ದೇವಸ್ಥಾನದಲ್ಲಿ ಹಾಲು, ಅಕ್ಕಿ ಮತ್ತು ಬಿಳಿಯ ಬಣ್ಣದ ಸಿಹಿಯನ್ನು ದಾನ ಮಾಡೋದರಿಂದ ಅತ್ಯಂತ ಶುಭ. ವೀಕ್ಷಕರೇ, ಇಷ್ಟಾಗಿತ್ತು ಇವತ್ತಿನ ಈ ವಾರದ ಒಂದು ರಾಶಿಫಲ. ನೀವೇನಾದರೂ ನನ್ನನ್ನು ನಿಮ್ಮ ಮನೆಗೆ ವಾಸ್ತುಗೆ ಕರೆಸ್ಕೋಬೇಕಾ, ಅಥವಾ ನಿಮ್ಮ ಕಮರ್ಷಿಯಲ್ ಪ್ಲೇಸಸ್ಗೆ, ಸೈಟ್ಗೆ, ಮನೆಗೆ ಕರೆಸಿ ವಾಸ್ತು ನೋಡಿಸ್ಬೇಕಾ? ಹೌದು ಗುರುಗಳೇ, ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ, ಏನೂ ಏಳಿಗೆ ಆಗ್ತಾ ಇಲ್ಲ. ಚಿಂತೆ ಬೇಡ, ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ವಾಸ್ತು ನೋಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮ್ಮನ್ನು ಸಂಪರ್ಕ ಮಾಡುತ್ತೆ. ನನ್ನನ್ನು ನಿಮ್ಮ ಮನೆಗೆ ವಾಸ್ತು ನೋಡೋದಕ್ಕೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಅದೇ ರೀತಿ ನೀವು ವೀಕ್ಷಕರು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕು, ದಶಭುಕ್ತಿ ಪ್ರಕಾರ ರೆಮಿಡಿ ತಗೋಬೇಕು ಅಂತಂದರೆ ನಾನು ಜಾತಕ ನೋಡ್ಕೊಡ್ತೀನಿ. ಒಳ್ಳೆಯ ಒಂದು ರೆಮಿಡಿ ಕೊಡ್ತೀನಿ ದಶಭುಕ್ತಿ ಪ್ರಕಾರ. ಲಕ್ಷಾಂತರ ಜನ ನನ್ನೊಟ್ಟಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ದಶಭುಕ್ತಿ ಪ್ರಕಾರ ರೆಮಿಡಿ ತಗೊಂಡು ಈಗ ಒಳ್ಳೆಯ ಅಭಿವೃದ್ಧಿ ಕಾಣ್ತಾ ಇದ್ದಾರೆ, ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಪ್ರಗತಿಯನ್ನು ಕಂಡಿದ್ದಾರೆ. ನೀವು ಅವರಲ್ಲಿ ಒಬ್ಬರಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಗುರುಗಳ ಹತ್ತಿರ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಾನು ದಶಭುಕ್ತಿ ಪ್ರಕಾರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಡ್ತೀನಿ. ವೀಕ್ಷಕರೇ, ತಡ ಮಾಡದೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಕಾಣಿಸ್ತಾ ಇದೆ, ಮನೆಗೆ ತರಿಸ್ಕೊಳ್ಳಿ, ಮಿಸ್ ಮಾಡಬೇಡಿ. ಯಾಕೆಂದರೆ ಅದೃಷ್ಟವಂತರಿಗೆ ಮಾತ್ರ ಇದು ಸಿಗುತ್ತೆ. ಸಾಕಷ್ಟು ಜನ ನಾವು ಬುಕ್ ಮಾಡ್ಕೋತೀವಿ ಅಂದರೂ ಎಲ್ರಿಗೂ ಸಿಗಲ್ಲ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅದು ಮನಸ್ಸು ಮಾಡಬೇಕು, ಅವ್ರ ಮನೆಗೆ ಮಾತ್ರ ಬರುತ್ತೆ, ಭಾಗ್ಯ ಇದ್ದರೆ ಮಾತ್ರ ಬರುತ್ತೆ. ಆ ಭಾಗ್ಯವಂತರಲ್ಲಿ ನೀವು ಒಬ್ಬರಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದು ಮನೆಗೆ ಬಂತು ಅಂದರೆ ಸಾಲ ಅನ್ನೋ ಪದ ಜೀವನದಲ್ಲಿ ಇರೋದಿಲ್ಲ, ಜೀವನದ ಡಿಕ್ಷನರಿಯಿಂದ ಎಲಿಮಿನೇಟ್ ಆಗುತ್ತೆ. ಸೋಲು ಅನ್ನೋದು ಇರೋದಿಲ್ಲ. ಈಗಲೇ ಬುಕ್ ಮಾಡ್ಕೊಳ್ಳಿ, ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರೆ. ರೆಮಿಡಿ ಹೇಳಿದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತೆ ಮುಂದಿನ ವಾರದ ರಾಶಿ ಭವಿಷ್ಯದ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ವಾಮಿ ಕೊರಗಜ್ಜನವರ ಆಶೀರ್ವಾದ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.